ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿವು, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿವು, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತೀನಿ. ಜ್ಞಾನ ಪ್ರತಿಪಾದನೆ ಸ್ಥಳ ಕೈವೆಲ್ಲ ಪದ್ಧತಿ ಒಳಗ ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 21ನೇ ಪದ ಕೊನೆಯ ನುಡಿಯನ್ನ ಹಿಡ್ಕೊಂಡು ನಾವು ಹೋಗ್ಬೇಕಾಗ್ತದೆ. ಬಹಳ ಜನರಿಗೆ ಈ ನಿಜಗುಂಡ್ರ ಶಾಸ್ತ್ರ ಹೇಳಿದಾರೆ, ಯಾಕಂದ್ರೆ ಸಾಧು ಸಂತರ ಹೇಳ್ತಾರೆ. ಬಹಳಷ್ಟು ಜನ ಕಬ್ಬಿಣದ ಕಡ್ಲೆ ಇದ್ದಂಗ ನಿಜಗುಂಡ್ರ ಶಾಸ್ತ್ರ. ಈ ಕರಗ್ಬೇಕಾದ್ರೆ ಬಹಳ ಕಷ್ಟ, ತಿಳ್ಕೊಳ್ಬೇಕಾದ್ರೂ ಬಹಳ ಕಷ್ಟ. ಯಾಕಂತಂದ್ರ ಕೆಲವು ಸಲ ಈ ನಮ್ಮ ಪರಮಾನುಭವದ ಓದಕ ಬಂದಿರ್ಲಿಲ್ಲ, ನೋಡ್ಕೊಂಡು ಹೇಳಕ್ ಬರ್ತಿರ್ಲಿಲ್ಲ. ಆ ರೀತಿ ಸ್ಟಾರ್ಟಿಂಗ್ ಗೊತ್ತೇ ಆಗಂಗಿಲ್ಲ, ವಿಚಾರಗಳೇ ಗೊತ್ತಾಗಂಗಿಲ್ಲ. ಹಂಗಿರುವಂಥದ್ದು ಈ ನಿಜಗುಂಡ್ರ ಶಾಸ್ತ್ರ. ಮತ್ತೆ ಯಾವ ರೀತಿ ಇದು ಹೇಳ್ಬೇಕಂತಂದ್ರ, ಹೊಗಳ್ಕೋ ಮಾತಲ್ಲ, ಕೆಲವು ವಿಚಾರ ನಡೆದದ್ದನ್ನ ಹೇಳ್ಬೇಕಾಗ್ತದ. ನನ್ನ ಹೊಗಳ್ಕೋತೀನಂತೀನೇನೋ ಅನ್ಕೋತೀನೇನೋ ಅಂತ ಅನಿಸ್ತದ ಮನಸ್ಸು, ಬಟ್ ಆದ್ರೆ ಕೆಲವೊಂದು ವಿಚಾರ ಹೇಳ್ಬೇಕನ್ಸತ್ತೆ. ಈ ಬಹಳಷ್ಟು ಹೇಳಿದೀನಿ ಈ ವಿಚಾರ, ಮುಂಚೆನೂ ಹೇಳಿರ್ಬೋದು, ಇನ್ನೊಂದ್ ಸ್ವಲ್ಪ ಹೇಳ್ತೀನಿ ಇದನ್ನ. ನೋಡ್ತಿದ್ವಿ ಸ್ವಲ್ಪ ದಿವಸ, ನನಗೆ ಅರ್ಥನೂ ಆಗ್ಲಿಲ್ಲ, ತಿಳಿತಿರ್ಲಿಲ್ಲ. ಗುರುಗಳು ಓದಿ ಹೇಳುವಂಥದ್ದು ಬಹಳ ಶಾಕ್ ಆಗೋದು ನನಗೆ. ಬಿಡಿಸಿ ಬಿಡಿಸಿ ಹೇಳ್ತಿದ್ರು, ಓದ್ತಿದ್ರು. ಬಟ್ ನನಗ ಶಾಕ್ ಆಗೋದು, ಏನು ಇದು ಹೆಂಗ್ ಬಿಡಿಸಿ ಓದ್ಬೇಕು, ಇದು ಗೊತ್ತೇ ಆಗ್ತಾ ಇಲ್ಲಲ್ಲ ಅಂತ. ಬಹಳಷ್ಟು ವಿಚಾರ, ನಮ್ ಕೆಲವೊಂದು ಅಕ್ಷರಗಳು ಕೂಡ ಅರ್ಥ ಆಗ್ತಿರ್ಲಿಲ್ಲ. ಅದು ತೀವಿ ತುಂಬುವಂತ ತುಂಬಿರುವಂಥದ್ದು, ಉಪಾಧಿ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ, ಕೆಲವೊಂದು ಬಹಳಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಒಬ್ಬ ಇಷ್ಟು ಟಫ್ ಅದ ಇದು, ಸಾಲಿಗೆ ಓದೋದು ಅದಕ್ಕಿಂತ ಇದು ಎಷ್ಟು ಟಫ್ ಅದಲ್ಲ ಅನಿಸ್ತಿತ್ತು ಮನಸ್ಸು. ಬಟ್ ಇದಕ್ಕೆ ಗುರುಕೃಪಾ ಬಹಳ ಮುಖ್ಯ ಆಗ್ತದ. ಅದಕ್ಕೆ ಗುರುವಾಕ್ಯವನ್ನ ಕೇಳ್ಬೇಕಾದ್ರ ಸಂಪೂರ್ಣ ಹರ ಗುರುವೇ ಗತಿ ಅಂತ ಅನ್ಬೇಕು, ಆ ಭಾವ ಸಂಪೂರ್ಣ ಇರ್ಬೇಕು. ಎಲ್ಲಾ ಒಂದು ದೇವತೆಗಳ ರೂಪ ಗುರುವಿನಲ್ಲಿ ಕಾಣಬೇಕಾಗ್ತದ. ಗುರುವಚನವೇ ಶ್ರುತಿ, ಗುರುವಚನವೇ ಸ್ಮೃತಿ, ಗುರುವಚನವೇ ಪುರಾಣಾಗಮ, ಗುರುವಚನವೇ ಸಕಲ ಸಿದ್ಧಿಗಳಾಗೋ, ಗುರುವಚನವೇ ಮೋಕ್ಷ ಗತಿಯೇತು ಅನ್ನುವಂಥದ್ದು ವಿಚಾರ ಬಹಳ ಸತ್ಯವಾದಂತ ವಿಚಾರಗಳು ಇವೆಲ್ಲ. ಬಹಳಷ್ಟು ನಾನು ನೋಡ್ತಿದ್ದೆ. ಆದ್ರ ಕೆಲವು ಸಲ ಏನಾಯ್ತು, ಜ್ಞಾನ ಪ್ರತಿಪಾದನಾ ಕೈವಲ್ಯ ಪದ್ಧತಿ ಒಳಗೆ ಕೆಲವು ಹಾಡುಗಳು, ನಾ ಭಜನ್ಸ್ ಪದಗಳು ಮುಂಚೆ ಹಾಡ್ತಾ ಇದ್ದೆ. ಬಹಳಷ್ಟು ದಾಸರ ಪದಗಳು, ಅದೇನು ಸಂಸ್ಕಾರ ಅಂತಾರಲ್ಲ, ಸತ್ಯದ ಮಾತು. ಅದು ನನ್ಗೆ ಗೊತ್ತಿರದೆ ಇರುವಂತ ಸಂದರ್ಭದಲ್ಲಿ ತುಂಬಾನೇ ನಾನು ಭಜನ್ಸ್, ಬರೀ ಎಲ್ಲಿ ಹೋದ್ರು ಕೂಡ ಭಜನೆ ನೋಡೋದು, ಭಜನೆ ಯಾವ ರೀತಿ ಹಾಡುವಂಥದ್ದು ಇವೆಲ್ಲ ನೋಡ್ತಾ ಇದ್ದೆ ನಾನು. ಈ ಕೈವಲ್ಯ ಪದ್ಧತಿ ಒಳಗ ಇವು ಪದಗಳು ಹೆಂಗ್ ಆಡ್ಬೇಕಪ್ಪ, ಇವು ಏನು ಅರ್ಥನೇ ಆಗೋಲ್ದಲ್ಲ, ಇವು ಹೆಂಗ್ ತಿಳ್ಕೊಳ್ಬೇಕು ಅಂತ ತುಂಬಾ ರಾಗ ಹಾಕಿ. ಯಾಕಂದ್ರೆ ಕೆಲವೊಂದು ಹಾಡುಗಳಿಗೆ ಸ್ವಲ್ಪ ನಾನೇ ಓನ್ ಆಗಿ ನನಗಿಷ್ಟ ಬಂದಂತ ರಾಗ ಹಾಕೊಂಡು ಆಡುವಂತ ಪದ್ಧತಿ ನನಗೆ ಸ್ವಲ್ಪ ಇರುವಂತದ್ದು. ಅವಾಗ ಏನ್ ಮಾಡಿದೆ, ಇವು ಕೈವಲ್ಯ ಪದ್ಧತಿ ಒಳಗ ಹಾಡು ಹಾಕೊಂಡು ಆಡ್ಬೇಕಲ್ಲ ಅಂತ ತುಂಬಾ ಬಹಳ ಪ್ರಯತ್ನ ಮಾಡಿದೀನಿ, ಬರ್ಲೇ ಇಲ್ಲ ನನಗೆ. ಯಾಕಂದ್ರೆ ಆ ವರ್ಡ್ಸ್ಗಳನ್ನು ಕೂಡಿಸಿಬಿಟ್ಟು ಹಾಡುವಂಥದ್ದು ಅದು ಅಷ್ಟು ನನಗೆ ಕಷ್ಟ ಆಯ್ತು, ಬಹಳ ಕಷ್ಟ ಆಯ್ತು. ಏನ್ ಮಾಡೋದಪ್ಪ, ಒಂದು ಹಾಡ ಬರ್ತಾ ಇಲ್ಲ ನನಗ ಇವು ಹಾಡುಗಳು ಅಂತ ಹಂಗ ಮನ್ಸಿನಾಗ ಅನಿಸ್ತಿತ್ತು. ತುಂಬಾನೇ ಒಂದು 3-4 ತಿಂಗಳನ್ನೇ ಹೋದ್ರು ಕೂಡ ನನಗ ದಾಟಿ ಹಾಕಕ್ಕೂ ಬರ್ಲಿಲ್ಲ, ಅದನ್ನ ಅರ್ಥ ಮಾಡ್ಕೊಳಕ್ಕೂ ಬರ್ಲಿಲ್ಲ, ಅದನ್ನ ಬಿಡಿಸಿ ಓದಕ್ಕೂ ಬರ್ಲಾರ್ದಂಗ ಆಗ್ಬಿಟ್ಟಿತ್ತು. ಅಂದ್ರೆ ಸ್ಟಾರ್ಟಿಂಗ್ ಎಲ್ರಿಗೂ ಆಗೋದು, ಅದು ಸಹಜ. ಒಂದೇ ಸಲ ಇದ್ ವಿಷಯನ ಹೇಳ್ತೀನಿ ನಾನು. ಇವ್ರಿಗೆ ನಮ್ಗ ಅನಿಸ್ತು, ಯಾಕಂದ್ರೆ ನಾವ್ ಇದನ್ನ ಬಹಳ ಅಪೇಕ್ಷೆ ಪಟ್ಟು ಕೇಳ್ಬೇಕನ್ನುವಂತ ಭಾವ ಐತೆ. ಆದ್ರ ತಾತರಿಗೆ ಈಗ 85 ಮೇಲ್ಗಡೆ ವಯಸ್ಸಾಗ್ಯದ, ಅವ್ರು ನಮ್ಗ್ ಸಿಗ್ತಾರೋ ಇಲ್ಲೋ, ದಿನ ಪ್ರತಿನಿತ್ಯ ಹೇಳ್ತಾ ಇದ್ದಾರೆ. ಬಟ್ ಯಾವ ಕೊನೆ ಸಂದರ್ಭದಲ್ಲಿ ನಮ್ಗೆ ಇಂಥ ಜ್ಞಾನವನ್ನು ಹೇಳುವಂತವ್ರು ಸಿಕ್ಕಂಗ ಆಗ್ಬಿಡ್ತು.
ಆದ್ರ ನಾವ್ ಒಂದ್ ದಿವ್ಸ ಮಿಸ್ ಮಾಡ್ಕೊಳಕ್ ಬೇಡ ರೀ. ನಿಮ್ಗೆ ಯಾವಾಗ ರಜೆ ಇರ್ತದ ಅವಾಗ ನಾವೆಲ್ಲೂ ಹೋಗೋದ್ ಬೇಡ ಹೊರಗಡೆ. ಆದ್ರ ಗುರುಗಳ ಹತ್ರನೇ ಹೋಗಿ ಕೂತ್ಕೊಳ್ಳೋಣ ಒಂದ್ ಸ್ವಲ್ಪ ಹೊತ್ತು. ಅವ್ರಿಗೆ ಹೆಂಗಾದ್ರೂ ಆ ಆ, ಇರ್ಲಿ, ನಾವ್ ಅಲ್ಲಿ ಹತ್ರನೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಸಮಯ ಕಳೆಯೋಣ. ಬಟ್ ಎಲ್ಲಾದ್ರೂ ಫಂಕ್ಷನ್ಗೆ ಹೋಗೋಣ ಅಥವಾ ಬರ್ರಿ ಅಂತಂದ್ರ ನಾವ್ ಯಾವತ್ತಿಗೂ ಅದು ತಪ್ಪಿಸ್ಕೊಳ್ಳೋದ್ ಬೇಡ ಅಂತ ನಾವೇ ಮಾತಾಡ್ಕೊಂಡ್ವಿ. ಮಾತಾಡ್ಕೊಂಡು ಒಂದ್ಸಲ ಸಂಡೇ ದಿವ್ಸ ಬೆಳಗ್ಗೆ ಟಿಫನ್ ಅದೆಲ್ಲ ಆಗಿ ಒಂದ್ ಅರ್ಧ ಗಂಟೆ ಕೂತ್ಕೊಂಡ್ ಬರೋಣ, 1 ಗಂಟೆ ಕೂತ್ಕೊಂಡ್ ಬರೋಣ, ಟೈಮ್ ಐತಲ್ಲ ಅಂತ ಅವ್ರ ಹತ್ರ ಹೋದಾಗ ಆ ತಾತರು ಕೂತ್ಕೊಂಡಿದ್ರು. ನಮ್ಮನ್ ಕಂಡ್ರೆ ತುಂಬಾ ಪ್ರೀತಿ ಅವ್ರಿಗೆ. ಯಾಕಂತಂದ್ರ ಎಲ್ಲರಿಗಿಂತ ಬಹಳಷ್ಟು ಒಂದ್ ಸ್ವಲ್ಪ ಇದ್ ಮಾಡೋರು. ಆದ್ರೂ ಕೂಡನು ಅವ್ರು ಸುಮ್ನೆ ಪೇಪರ್ ಓದ್ತಾ ಕೂತಿದ್ರು. ನಾವ್ ಹೋದ ತಕ್ಷಣ ಬರ್ರಿ 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 ಅಂತ ಎದ್ದು ಕೂತ್ಕೊಂಡು ಖುಷಿಯಾಗಿ ಮಾತಾಡ್ತಾ ಇದ್ರು. ನೋಡು, ಹಿಂದಿನ ದಿವಸ ಅಮಾವಾಸ್ಯೆ ಇತ್ತು. ಅಮಾವಾಸ್ಯೆ ಗುರು ಪೂಜೆ ಮಾಡುವಂತದ್ದು ಪದ್ಧತಿ ಇತ್ತು ಅಲ್ಲಿ. ಅವಾಗ ಫಸ್ಟ್ ನನಗ್ ಭಜನ್ಸ್ ಹಾಡಕ ಮೈಕ್ ಕೊಟ್ಟಿದ್ರು. ಮಾಮೂಲಿ ನಾ ಭಜನ್ಸ್ಗಳು ಏನಿರ್ತಾವ ಅವನ್ನ ಹಾಡ್ತಿದ್ದೆ. ಅವಾಗ ತಾತವ್ರಿಗೆ ಗೊತ್ತಾಗ್ಬಿಟ್ಟಿತ್ತಲ್ಲ. ಹಂಗಾಗಿ ನೋಡಮ್ಮ, ಎಷ್ಟು ಪ್ರಯತ್ನ ಪಡ್ತೀಯಲ್ಲ ಅದಕ್ಕೆ ನಿನಗ್ ಫಸ್ಟ್ ಮೈಕ್ ಕೊಡ್ತಾರ ನೋಡು ಹಾಡ ಭಜನ್ಸ್ ಮಾಡಾಕ ಅಂತ ಖುಷಿಯಾಗಿ ಹೇಳ್ತಾ ಇದ್ದು. ಅವಾಗ ಒಂದ್ ಮಾತು ಹೇಳಿದ್ರು, ನೀವು ಮಾಮೂಲಿ ಹಾಡು ಎಲ್ರು ಹಾಡ್ತಾರ, ಅದಕ್ಕಿಂತ ನೀವು ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ಹಾಡು ನೀವು ಹೇಳ್ರಿ ಅಂತ ಹೇಳಿದ್ರು ಅವ್ರ ಒಂದ್ ಮಾತು. ನನ್ ಮನಸ್ನಾಗಂತೂ ಅಪ್ಪ, ಇಷ್ಟು ದಿವಸದಿಂದ ನಾನು ಎಷ್ಟು ನೋಡಾಕತ್ತೀನಿ, ಒಂದ್ ಹಾಡ ನಿಜಗುಂಡ್ರ ಹಾಡು ಬರ್ತಾ ಇಲ್ಲ ನನಗ. ಆಯ್ತಪ್ಪ, ಪ್ರಯತ್ನ ಮಾಡ್ತೀನಿ ಅಂತಂದಿದ್ದೀನಿ. ಒಳಗಡೆ ಅನ್ಕೊಳ್ತಾ ಇದ್ದೀನಿ ಏನು ಬರವಲ್ಲು ನನಗಂತ ಹೇಳ್ಬಿಟ್ಟು. ಆದ್ರೂ ಮನಸ್ಸಿನಲ್ಲಿ ಅಪ್ಪರು ಹೇಳಿದಾರಲ್ಲ, ಆಯ್ತಪ್ಪ, ನಾನ ಆದಷ್ಟು ಪ್ರಯತ್ನ ಮಾಡ್ತೀನಿ. ಅಲ್ಲಮ್ಮ, ನೀನು ಜ್ಞಾನ ಪ್ರತಿಪಾದನಾ ಸ್ಥಳದ್ದೇ ನೀನು ಪ್ರಯತ್ನ, ಅದನ್ನೇ ಹೇಳೋ ಅಂತಂದ್ರು. ಆಯ್ತಪ್ಪಾಜಿ ಅಂತಂದೆ ನಾನು. ಅಂದಿದ್ಮೇಲೆ ಆಯ್ತು, ಮನೆಗ್ ಬಂದಿವಿ. ಬಂದ ನಂತರ ಊಟ ಎಲ್ಲ ಮಾಡ್ಕೊಂಡು ನೋಡೋಣ, ಅಪ್ಪರು ಹಿಂಗ್ ಹೇಳಿದಾರಲ್ಲ, ತಾತವ್ರು ಹಿಂಗ್ ಹೇಳಿದಾರ, ನೋಡೋಣ ಅಂತ ನಾನು ಈ ಗ್ರಂಥವನ್ನ ತೆಗೆದೆ. ನನಗೆ ಈ ಕೈವಲ್ಯ ಜ್ಞಾನ ಪ್ರತಿಪಾದನಾ ಸ್ಥಳದ ವೇದಾಂತ ರತ್ನಾಕರ ಅದು ತೆಗೆದು ನಂತರ ಜ್ಞಾನ ಪ್ರತಿಪಾದನಾ ಸ್ಥಳದ ಕೆಲವು ವಿಚಾರಗಳು ನೋಡ್ಬೇಕಂತೇಳಿ ಆ ಒಂದು ಪದ್ಯಗಳನ್ನ ನೋಡ್ದೆ. ನಿಜವಾಗಿ ಅದು ಹೆಂಗ್ ಬಂದುವೋ ನನಗೂ ಗೊತ್ತಿಲ್ಲ. ಅದಕ್ಕೆ ಅದು ಅನುಭವ ಆತರಿಗೆ ಗೊತ್ತಾಗ್ತದ. ಸುಮ್ನೆ ಹೇಳಿದ್ರೆ ಹಂಗಿರ್ತದ್ ಬಿಡ್ರಿ ಅಂತ ಅನ್ಕೊಳ್ಬೋದು. ನಾವು ಅಂದೋರೆ, ಹಂಗ ಸುಮ್ನೆ ಅಂತಿರ್ತಾರ ಹಂಗಿಂಗ ಅಂತ ಅಂದವ್ರು. ಬಟ್ ನಮಗ್ ಅನುಭವ ಆದಾಗ ಗೊತ್ತಾಗ್ತದೆ ಎಲ್ಲಾನು. ಬಟ್ ಅದು ಕೆಲವು ವಿಷಯಗಳು ಎಷ್ಟೊಂದು ಒಂದು ಹಾಡುಗಳು ಅವತ್ತಿನ ದಿವಸ ಒಂದು ಸುಮಾರು ಹಾಡುಗಳು ಹೆಂಗಂತಂದ್ರ, ಭವಮಾಲೆಗೊಳಗಾದೆ ನೆಂಬುದಿ ಪುಸಿ ನಿನ್ನ ವಿವರಿಸಿ ನೋಡಲೆ ಜೀವನೇ, ಅದು ಅಂತ. ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮ ಜ್ಞಾನ ಒಂದಿಲ್ಲದವಗೆ, ತೋರದಯ್ಯ ಸುಖ ತೋರದಯ್ಯ. ಒಂದ್ ಸುಮಾರು ಹಾಡುಗಳು. ನಿನ್ನೊಳಿದು ಸತ್ಯ ಪದವು ಅದನ್ನು ಅನುಭವದಿ ನೋಡು ಮನುಜ ನೀನೇ ಮುಕ್ತನು, ಅದು ಒಂದು. ಆಮೇಲೆ ಬೊಮ್ಮವನ್ನರಿವೆನೆಂದು ಬಳಲುವರು. ಸುಮಾರು ಹಾಡುಗಳು. ಅದು ಹೆಂಗ್ ಬಂದು ನನಗ ಗೊತ್ತಿಲ್ಲ. ಬಹಳ ಆಶ್ಚರ್ಯ ಅನಿಸ್ತು ನನಗೆ. ಅದಕ್ಕೆ ಇದು ಗುರುಕೃಪಾ ಅನ್ನುವಂಥದ್ದು ಬಹಳ ಮುಖ್ಯ. ಹೀಗೆ ಹಲವಾರು ರೀತಿಗಳು ಆಗಿದಾವ. ಇದು ಗುರುಕೃಪೆ ಅನ್ನುವಂಥದ್ದು ಬಹಳ ಮುಖ್ಯ ಅಂತ ಅನಿಸ್ತದೆ. ನಿನ್ನೆ ಅಮ್ಮ ಹೇಳಿದ್ರು, ಜ್ಞಾನ ನಿಜಗುಂಡ್ರ ಶಾಸ್ತ್ರದಲ್ಲಿ 5 ಸ್ಥಳಗಳು ಇಟ್ಟಿದ್ದಾರೆ, ಅದ್ರ ಬಗ್ಗೆ ಒಂಚೂರು ಹೇಳ್ರಮ್ಮ ಅಂತ ಹೇಳ್ದೆ. ಯಾಕಂದ್ರೆ ಅದು ನಿಜ. ಯಾಕಂದ್ರೆ ಸ್ಟಾರ್ಟಿಂಗ್ ನಿಜಗುಂಡ್ರ ಶಾಸ್ತ್ರ ನೋಡಿದಾಗ ತುಂಬಾನೇ ಟಫ್ ಆಗ್ತದ. ಅದಕ್ಕೆ ಓದಕ್ಕೂ ಬರಂಗಿಲ್ಲ. ಇದಕ್ಕೆ ಸತತ ಪ್ರಯತ್ನ ಬೇಕಾಗ್ತದ. ಬಟ್ ಅಷ್ಟೇ ಅದ್ಭುತ ಕಲ್ಸಕ್ರೆ ಇದ್ದಂಗಿದೆ. ಆಮೇಲೆ ಇನ್ನೂ ಒಂದು ಅಂತಂದ್ರ ಇದೇನ್ ಜನ್ಮ ಜನ್ಮಾಂತರ ಒಂದು ನಿಷ್ಕಾಮ ಒಂದು ಪುಣ್ಯದ ಫಲ ಏನ್ ಬರ್ತದ, ಆ ಪುಣ್ಯದ ಫಲದಿಂದ ಏನಾಗ್ತದ ಅಂತಂದ್ರ ಈ ಸಪ್ತ ಭೂಮಿಕೆಗಳು ಅಂತ ಬರ್ತಾವ. ಸುಖೇಚ್ಛ, ಸುವಿಚಾರ, ನಿಸ್ಸಂಗ, ವಾಸನಕ್ಷಯ, ಇವೆಲ್ಲ ಬರ್ತಾವ. ಸಪ್ತ ಭೂಮಿಕೆಗಳು ಅಂತ ಬರ್ತಾವ. ಈ ಸಪ್ತ ಭೂಮಿಕೆ ಒಳಗ ಮೊದಲನೇ ಭೂಮಿಕೆಗೆ ಬರ್ಬೇಕಾದ್ರೆ ಎಷ್ಟು ಜನ್ಮದ ಪುಣ್ಯ. ಅದಕ್ಕೆ ಈ ನಿಜಗುಂಡ್ರ ಶಾಸ್ತ್ರ ಈ ಒಂದು ಕ್ರಮ. ಯಾಕಂದ್ರೆ ನಿಜಗುಂಡ್ರ ಶಾಸ್ತ್ರ ನಮ್ಗೆ ಯಾಕಷ್ಟು ಅದ್ಭುತ ಅಂತಂದ್ರ, ಎಲ್ಲಾ ಒಂದು ಈ ನಿಜಗುಂಡ್ರ ಶಾಸ್ತ್ರ ಹಿಂಗ ಸಂಪ್ರದಾಯ ಆದಂಗ ಸಂಪ್ರದಾಯ ಯಾವ್ದಕ್ಕೆ ಸಂಪ್ರದಾಯಕ್ಕೆ ಒಳಪಡುವಂತದ್ದಲ್ಲ. ಪ್ರತಿಯೊಬ್ಬರು ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ಬೇಕನ್ನುವಂಥವ್ರು ಕ್ರಮ ಇದ್ರೆ ಖಂಡಿತ ಮಾಡ್ಕೊಳ್ಬೇಕು. ಇದರ ಪ್ರಸ್ಥಾನ ತ್ರಯಗಳು ಅಂತ ಹೇಳಿದ್ದಾರೆ. ಅದರಲ್ಲಿ ಈ ಭಗವದ್ಗೀತೆ ಆಗಿರ್ಬೋದು, ಉಪನಿಷತ್ತುಗಳು, ಬ್ರಹ್ಮಸೂತ್ರ, ಇವೆಲ್ಲ ಆಧಾರ ಇರಬೇಕು ಅಂತ ಹೇಳಿದ್ದಾರೆ.
ಹಂಗಾಗಿ ಮಹಾತ್ಮರು ತುಂಬಾ, ಯಾಕಂದ್ರೆ ಈಗ ನಮ್ಗ ಸಂಸ್ಕೃತದಲ್ಲಿ ನಮ್ಗ ಅಕ್ಷರಗಳು ಗೊತ್ತಾಗಂಗಿಲ್ಲ, ಸಂಸ್ಕೃತ ಕಲಿಬೇಕಾಗ್ತದ, ಕಲ್ತು ವೇದ ಉಪನಿಷತ್ತುಗಳನ್ನ ನಾವು ನೋಡ್ಬೇಕಾಗ್ತದ, ಯಾಕಂದ್ರೆ ಕನ್ನಡದಾಗ ಇಲ್ಲ, ಅವು ಯಾವೂ ಇಲ್ಲ. ಆದ್ರೆ ಒಂದು ಸಾರ ಸಂಪೂರ್ಣ ಕ್ರಮವಾಗಿ ಏನ್ ಮುಕ್ತನಾಗ್ಬೇಕು. ಈಗ ಒಂದ್ ಅಡಿಗೆ ಮಾಡಕ್ ಇಷ್ಟು ಸಾಮಾನುಗಳು ಬೇಕಪ್ಪ, ಅಡಿಗೆಗಳಿಗೆ ಇಷ್ಟೆಲ್ಲ ಬೇಕು ಅನ್ನುವಂಥದ್ದು ಏನ್ ಪದಾರ್ಥಗಳು ಇರ್ತಾವ ಅವೆಲ್ಲವನ್ನ ತಂದಿಟ್ಕೋದಾಗ ಒಂದ್ ಸುಂದರವಾದಂತ ಅಡಿಗೆಯನ್ನು ಮಾಡ್ತೀವಿ, ರುಚಿ ಕಟ್ಟಾಗಿ ಮಾಡ್ತೀವಿ ಅಲ್ಲ. ಅದ್ರಂಗ ಒಬ್ಬ ಮುಕ್ತನಾಗಕ ಒಂದು ಯಾವ್ದು ಕಡಿಮೆ ಇರೋದಂತದ್ದು ನಿರ್ಗುಂಡ್ರ ಶಾಸ್ತ್ರ. ಯಾವ್ದಕ್ ಒಂದು ಚೂರು ಕಡಿಮೆ ಇಲ್ಲ, ಎಲ್ಲ ಸಮೃದ್ಧಿ ಇದು. ಹಂಗಿರುವಂಥದ್ದು ಇದು. ಹಂಗಾಗಿ ಇದಕ್ ಬರ್ಬೇಕಾದ್ರೆ ಸಣ್ಣ ಪಡ ಎಲ್ಲಾ ಭಾವನೆಗಳು ಆ ತರ ಈ ತರ ಇದ್ದವ್ರಿಗೆ ಬರಕ್ ಆಗಂಗಿಲ್ಲ, ಅನಧಿಕಾರಿಗಳಿಗೆ ಬರಕ್ ಆಗಂಗಿಲ್ಲ ಇಲ್ಲಿ. ಯಾಕಂದ್ರ ಈ ಸಪ್ತ ಭೂಮಿಕೆ ಒಳಗ ಮೊದಲನೇ ಭೂಮಿಕೆಯನ್ನು ಸುಖೇಚ್ಛ ಅನ್ನುವಂತ ಬರ್ಬೇಕಾದ್ರ ಅದು ಎಷ್ಟೋ ಜನ್ಮದ ಪುಣ್ಯ. ಅದು ಆ ಪುಣ್ಯ ಏನಾದ್ರೂ ಬಂತು ಅಂತಂದಾಗ ಸಂಸಾರ ಉದಾಸೀನ ಬಂದ್ಬಿಡ್ತದೆ ಭಾವನೆಯಲ್ಲಿ, ಮನಸ್ಸಿನಲ್ಲಿ. ಎಷ್ಟು ಮಾಡಿದ್ರು ಅಷ್ಟೇ ಐತೆ ಅನ್ನುವಂತ ಈ ಭಾವ, ಆತ್ಮ ಯಾವುದು ಅನಾತ್ಮ ಯಾವುದು ಅನ್ನುವಂಥದ್ದು ಭಾವ, ವಿವೇಕ ಉದಯ ಆಗುವಂಥದ್ದು, ಈ ನಿಜವಾದ ಸುಖ ಯಾವುದಪ್ಪ ಅನ್ನುವಂಥ ಭಾವ ಬರುವಂಥದ್ದು. ಇದು ಯಾವಾಗ ಈ ಒಂದು ಸುಖದ ಅಪೇಕ್ಷೆ ಆಯ್ತು ಅಂತಂದಾಗ ಈ ಕಡೆ ತಿರುಗ್ತಾನ ಮನುಷ್ಯ, ಅಂದ್ರೆ ಭಾವ ಈ ಕಡೆ ಆಗ್ತಾನ. ಅದು ಹಾಕಿದಾಗ ಅವಾಗ ಇಲ್ಲಿ ನಿಜಗುಂಡ್ರದ್ದು ಏನ್ ಮಾಡಿದಾರ, ಇಲ್ಲಿ ಕೈವಲ್ಯ ಪದ್ಧತಿ ಒಳಗ ಏನ್ ಬರ್ದಿದಾರ ಅಂದ್ರೆ 5 ಸ್ಥಳಗಳನ್ನ ಬರ್ದಿದ್ದಾರೆ. ಅಲ್ಲಿ ಕೈವಲ್ಯ ಪದ್ಧತಿ ಒಳಗೆ 5 ಸ್ಥಳಗಳು ಯಾವ್ದಂದ್ರ ಶಿವಕಾರುಣ್ಯ ಸ್ಥಳ 1, ಜೀವ ಸಂಬೋಧನಾ ಸ್ಥಳ 2ನೇದ್ದು, ನೀತಿ ಕ್ರಿಯಾಚರ್ಯ ಸ್ಥಳ 3ನೇದ್ದು, ಆಮೇಲೆ ಯೋಗ ಪ್ರತಿಪಾದನಾ ಸ್ಥಳ 4ನೇದ್ದು, ಜ್ಞಾನ ಪ್ರತಿಪಾದನಾ ಸ್ಥಳ 5ನೇದ್ದು ಅಂತ ಬರೆದಿದ್ದಾರೆ. ಯಾಕಂತಂದ್ರ ಇಲ್ಲಿ ಕೂಡ ಕೈವಲ್ಯ ಇದರಲ್ಲಿ ಶಿವಕಾರುಣ್ಯ ಸ್ಥಳದಲ್ಲಿ ಶಿವನಿಗೆ ಕೇಳ್ಕೊಳ್ಳುವಂಥದ್ದು, ಆತನ ಕೃಪೆಯನ್ನ ಪಡ್ಕೊಳ್ಳುವಂಥದ್ದು. ಅಪ್ಪ ನೋಡಪ್ಪ, ನಾನು ಎಷ್ಟು ಜನ್ಮದಿಂದ ಹಿಂಗ ಬಂದಿದ್ದೀನಿ, ನಿಜವಾದ ಸುಖ ಅಂದ್ರೆ ಯಾವುದಪ್ಪ, ಈ ಜನನ ಮರಣ ಅಂದ್ರೇನು, ಎಷ್ಟು ಕಷ್ಟ ಕೊಡ್ತಾವ, ಅದಕ್ಕ ಶಂಕರ ನೋಡು ನೀಯನ್ನ, ಪರಿಭವದ ಬಾಧೆಯನ್ನು ಕೃಪೆ ಮಾಡು ಬೇಗದುಳ ಅಭಯವಿತ್ತು, ಮಾಯಾ ಕರ್ಮದ ಬಾಧೆ, ಕಾಯಕರ್ಣದ ಬಾಧೆ, ವಾಯು ವಿಷೇಂದ್ರಿಯದ ಬಾಧೆ ಶಂಕರ, ಏಯವಹ ಜನನ ಮರಣದ ಬಾಧೆ, ತಾಪ ಸಮುದಾಯದ ಅತಿ ಬಾಧೆ ಘನವಿನೆಗೆ ಶಂಕರ. ಆಮೇಲೆ ಏನು ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ, ಇವೆಲ್ಲ ಅಲ್ಲಿ ಶಿಷ್ಯ ತನಗ್ ಬಂದಂತ ಕಷ್ಟವನ್ನ ಹೇಳುವಂಥದ್ದು, ಇದೆಲ್ಲ ಹೇಳ್ಕೊಳ್ತಾನಲ್ಲಿ. ಪರಮಾತ್ಮ ಕೇಳ್ಕೊಳ್ತಾನೆ, ಸಗುಣ ರೂಪವಾದಂತ ಪರಮಾತ್ಮ. ಆಮೇಲೆ ಪಾರ್ವತಿ ಸಗುಣ ರೂಪದಲ್ಲಿರುವಂಥದ್ದು, ಇದೆಲ್ಲ ತನಗ್ ಬಂದಂತ ದುಃಖವನ್ನ ಹೇಳ್ಕೊಳ್ತಾನ, ಕಷ್ಟವನ್ನ ಹೇಳ್ಕೊಳ್ತಾನ. ಇದರಿಂದ ನನಗ್ ಪಾರ್ ಮಾಡಪ್ಪ, ಈ ಬಂಧನದಿಂದ ಪಾರ್ ಮಾಡಪ್ಪ ಅಂತ ಹೇಳ್ಬಿಟ್ಟು ಅಲ್ಲಿ ಶಿವನನ್ನು ಸ್ತುತಿ ಮಾಡುವಂಥದ್ದು, ಅದನ್ನ ಕೃಪೆಗೆ ಪಾತ್ರನಾಗುವಂತ ಪ್ರಯತ್ನ ಪಡುವಂಥದ್ದು ಶಿವಕಾರುಣ್ಯ ಸ್ಥಳದಲ್ಲಿ. ಇದನ್ನೆಲ್ಲ ಕೇಳಿದಂತ ಒಂದು ಪರಮಾತ್ಮ ಇಲ್ಲಿ ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವಾತ್ಮ ಅಂದ್ರ ಇದನ್ನ ಪಡ್ಕೊಳ್ಬೇಕಾದಂಥದ್ದು ಹೆಣ್ಣಲ್ಲ ಗಂಡಲ್ಲಪ್ಪ, ಒಳಗಡೆ ಇರುವಂತ ಸ್ವರೂಪ ಜೀವಾತ್ಮ. ಇದು ಅಜ್ಞಾನದಲ್ಲಿ ಬಿದ್ದದಕ್ಕಾಗಿ ನಿನಗೆ ದುಃಖ ಅನ್ಕೊಂಡ್ ಕುಂತದ. ಆದ್ರೆ ನಿನ್ ಒಳಗಡೆ ಇರುವಂತದ್ದು ಏನ್ ಕಲ್ಮಶ ಅದಾವಲ್ಲ, ಈ ಮಲ ದೋಷ ಅನ್ನುವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಎಲ್ಲಾ ಅಂತಃಕರಣದಲ್ಲಿ ಏನಿರ್ತಾವ, ಮಲ ವಿಕ್ಷೇಪ ಆವರಣ ದೋಷಗಳು ಇರ್ತಾವ. ಯಾಕಂದ್ರೆ ಈ ದೋಷಗಳು ಅಷ್ಟು ಸಾಮಾನ್ಯವಾಗಿ ಹೋಗಂಗಿಲ್ಲ. ಈಗ ನಾವ್ ಮನ್ಯಾಗ ಹೇಳ್ತೀವಿ ಅಡಿಗೆ ಮನೆ ಇದಾವ, ಏನೋ ದೇವ್ರ ಕೂಲಿ ಬಹಳ ಚಂದ ಇರ್ಬೇಕ್ರಿ, ನೋಡಾಕ ಬಹಳ ಚಂದ ಅನಸ್ತದ್ರಿ. ಯಾಕಂದ್ರೆ ನಾವು ಪೂಜೆ ಗೀಜೆ ಮಾಡಾಗ ದೇವ್ರ ಮನೆ ಸ್ವಚ್ಛ ಇರ್ಬೇಕ್ರಿ. ಯಾಕಂದ್ರೆ ಅದು ಬಹಳ ನಮ್ಗ ಲಕ ಉಳಿಬೇಕು ದೇವ್ರ ಕೋಣೆ. ಒಳದ್ರ ನಮ್ಗೆ ಎಷ್ಟ್ ಆನಂದ ಆಗ್ತದ ಅಂತ ಕೆಲವು ಸಲ ನಾವು ಹೇಳ್ಕೊತಿರ್ತೀವಿ. ಆದ್ರ ನಮ್ಮೊಳಗಡೆ ಒಂದು ದೇವ್ರ ಮನೆ ಐತೆ ಅಂತಃಕರಣ ಅನ್ನುವಂತ, ಅದ್ರಲ್ಲಿ ಏನದಾವ ಪಾಪದ ದೋಷ, ಆಮೇಲೆ ಈ ವಿಕ್ಷೇಪ ಅನ್ನುವಂಥದ್ದು ಇಲ್ಲಿ ತುಂಬಿದದಕ್ಕಾಗಿ ಈ ಒಂದು ಕೇಳ್ಬೇಕು ಮಾಡ್ಬೇಕು ಅನ್ನುವಂತ ಭಾವ ಬರಂಗಿಲ್ಲ. ಬರ್ಬೇಕಾಗ ಗುರು ಅದಾನಂದ್ರು ಕೂಡನು ಅಲ್ಲಿ ಕೂಡ್ಗೊಟ್ಲಾರ್ದಂಗ್ ಮಾಡ್ತದೆ. ಯಾಕಂದ್ರೆ ಪಾಪದ ಫಲ. ಯಾಕಂತಂದ್ರೆ ನಾವು ಹಿಂದೆ ನಾವು ಏನೇನ್ ಮಾಡಿರ್ತೀವಿ ಅದ್ರದ್ದು ಒಂದು ಸಂಸ್ಕಾರ ರೂಪದಿಂದ ಪಾಪದ ಫಲದಿಂದ ಏನಾಗಿರ್ತದ, ಅಲ್ಲಿ ಮಲ ತುಂಬಿರ್ತದ, ಪಾಪ ದೋಷ ತುಂಬಿರ್ತದ. ಹಂಗಾಗಿ ಈ ವಾಕ್ಯಗಳು ಕೇಳ್ಬೇಕಂತ ಇಷ್ಟ ಆಗಂಗಿಲ್ಲ ಅವ್ರಿಗೆ. ಇದನ್ನ ಕಳ್ಕೊಳ್ಬೇಕಾದ್ರೇನೆ ನಾವು ಹಿಂದ ಕರ್ಮಗಳನ್ನ ಮಾಡುವಂಥದ್ದು. ಅದ್ ಕರ್ಮ ಹೆಂಗಿರ್ಬೇಕಂದ್ರೆ ನಿಷ್ಕಾಮ ಭಾವದಿಂದ ಮಾಡಂತ ಹೋದಾಗ ಅದ್ ಏನ್ ಫಲಾಪೇಕ್ಷೆ ಇರಬಾರ್ದು, ಒಂದು ಚೂರು ಸುಳಿದಿರ್ಬಾರ್ದು ಆ ಭಾವನೆಯಲ್ಲಿ. ಸುಮ್ಮನೆ ಮಾಡ್ಬೇಕು. ಮಾಡ್ತಾ 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 ಬಂದಾಗ ಇದ್ರ ಫಲ ಸಿಗ್ತದ. ಯಾವ್ದು ಫಲಾಪೇಕ್ಷೆ ಇಲ್ಲದೆ ಮಾಡುವಂತ ಕರ್ಮ ಅದು ಏನಾಗ್ತದ, ಮಾಡಿ 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 ಅದು ಶರೀರ ಕೂಡ ಮರ್ತಿರ್ಬೇಕು. ಆ ಪಾಪ ಹೆಂಗ ಅದು ಮಲ ದೋಷ ಹೋಗ್ತದಂದ್ರ ನಮ್ಮ ಶರೀರ ಭಾವ ಕೂಡ ಮರ್ತಿರ್ಬೇಕು. ಅಷ್ಟು ಒಂದು ಭಾವದಲ್ಲಿ ಕರ್ಮ ಹೋಗ್ಬೇಕದು.
ಮಾಡಿ 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 ಕೊನೆಗೆ, ಯಾಕಂದ್ರ ನೋಡ್ರಿ ನಾವೆಲ್ಲೋ ಒಂದು ಗುರು ಸೇವೆ ಅಂತ ಮಾಡಕ್ ಹೋಗ್ತೀವಿ, ಅಥವಾ ಏನೋ ಒಂದು ಆರಾಧನೆ ಅಂತ ಇರ್ತದ ಅಂತಲ್ಲಿ ಮಾಡಕ್ ಹೋಗ್ತೀವಿ. ಆದ್ರ ಆ ಸೇವೆಗಳನ್ನ ನಾವು ಮಾಡಕತ್ತೀವಿ ಇನ್ನೊಬ್ರು ನೋಡ್ಲಿ ಅಥವಾ ಗುರುಗಳು ನಮ್ಮನ್ನ ಮೆಚ್ಕೊಳ್ಳಿ, ಹಂಗ ಯಾವತ್ತೂ ಮಾಡ್ಬಾರ್ದು. ಯಾಕಂದ್ರೆ ಆವತ್ತಿನ ದಿವಸ ಕಾಯ ವಾಚ ಮನಸ್ಸದಿಂದ ಪರಿಶುದ್ಧವಾಗಿ ಬರೀ ಮಾಡ್ಬೇಕು. ಯಾವ್ದು ಮಾಡಿವಿ ಲೆಕ್ಕನು ಕೂಡ ಇಟ್ಕೊಳ್ಬಾರ್ದು. ನಾವ್ ಹಿಂಗ ಭಕ್ತಿ ಮಾಡಿವಿ ಅಂತ ಕೂಡ ಇಟ್ಕೊಳ್ಬಾರ್ದು. ನಾವ್ ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ ಅನ್ನೋ ಭಾವನೆ ಕೂಡ ಇರಬಾರ್ದು. ಆತರ ಮಾಡಿ 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 ಕೊನೆಗೆ ಏನಾಗ್ತದ ಅಂತ ಕಣ ಶುದ್ಧ ಆಗ್ಬಿಡ್ತದ. ಶುದ್ಧ ಆಯ್ತು ಅಂತಂದಾಗ ಅಲ್ಲಿ ವಿಕ್ಷೇಪ ದೋಷ ಕೂಡ ನಿವೃತ್ತಿ ಆಗ್ತದೆ. ಹೆಂಗಂದ್ರೆ ಈ ಜೀವ ಸಂಬೋಧನ ಮತ್ತೆ ನೀತಿ ಕ್ರಿಯಾಚರ್ಯ ಸ್ಥಳ, ಏನು ಇದು ಯಾವ್ದು ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ ಪಕ್ಕ ಅಧಿಕಾರಿ ಇದ್ನಂದ್ರೆ ಈ ಮೂರಾಗ ಹೋಗ್ಬಿಡ್ತದ. ಯಾಕಂದ್ರ ಮಲ ಮತ್ತೆ ವಿಕ್ಷೇಪ ದೋಷ ನಿವೃತ್ತಿ ಆಗ್ತದ. ವಿಕ್ಷೇಪ ದೋಷ ಅಂತಂದ್ರೇನು, ಮನಸ್ಸು ಚಂಚಲತೆ. ಒಂದ್ ಮಾಡ್ಬೇಕಂದ್ರೆ ಒಂದ್ ಬೇಡ ಅನ್ನೋದು ಮಾಡ್ಬೇಕಂದ್ರೆ ಇದು ಚಲೋ ಅದೋ ಇದು ಕೆಟ್ಟದ್ದು, ಇದು ಮಾಡ್ಬೇಕ ಬಿಡ್ಬೇಕ. ಇದ್ರಲ್ಲೇ ಮನಸ್ಸು ಏನಾಗ್ತದ, ಒಂಥರ ಚಂಚಲ ಸ್ವಭಾವದಲ್ಲಿ ಯಾವ ವಿಚಾರಗಳು ನಿಲ್ಲಂಗ್ಲಲ್ಲಿ. ಹಂಗಾಗಿಬಿಟ್ಟು ಅದು ಒಂದು ದೋಷ ಇರ್ತದಲ್ಲ. ಹಂಗಾಗಿ ಇಲ್ಲಿ ಏನಾಗ್ತದ, ಇವು ಎರಡು ಇಲ್ಲಿ ಮಲ ವಿಕ್ಷೇಪ ದೋಷ ನಿವೃತ್ತಿ ಆಗ್ತಾವ. ಕೇಳ್ತಾ 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 ನೀನ್ ಎಷ್ಟು ಭಾವ ಇಟ್ಕೊಂಡು ಕೇಳ್ತೆ ಅಷ್ಟು ಮಲ ವಿಕ್ಷೇಪ ದೋಷಗಳು ನಿವೃತ್ತಿ ಆಗ್ತದೆ. ಅಲ್ಲಿ ಏನೊಂದು ಉಳಿಯಂಗಿಲ್ಲ. ಅವಾಗ ಆದಾಗ ಈಗ ಏನಂದ್ರೆ ಸ್ವರೂಪಕ್ಕೆ ಆನಂದದ ಒಂದು ಸ್ವರೂಪಕ್ಕೆ ಏನಾಗ್ಯದ, ಆವರಣ ದೋಷ ಇರ್ತದ, ಅಲ್ಲಿ ಅಜ್ಞಾನ ಅನ್ನುವಂಥದ್ದು ಇರ್ತದ, ಆ ದೋಷ ಇರ್ತದ. ಅದಕ್ಕಾಗಿ ಅಲ್ಲಿ ಏನಾಗ್ತದೆ, ಇವೆಲ್ಲ ಓದು ಅಲ್ಲಿ ಎಲ್ಲ ಹೇಳಿದ್ರು ನೋಡ್. ಅದಕ್ಕೆ ಹೇಳಿದಂಥದ್ದು ಇದು. ಯಾಕೆ ಹೇಳ್ತಾರಂದ್ರ, ನಿನ್ನ ಮನಸ್ಸಿನಲ್ಲಿರುವಂತ ಮಲ ವಿಕ್ಷೇಪವನ್ನ ಕಳಿಲಿಕ್ಕೆ ಅವ್ರು ಹೇಳ್ತಾರೆ, ಇಂಥ ಮೋಹವನ್ನ ಬಿಟ್ಬಿಡು, ಮೋಹ ಮಾಡಕ್ ಹೋಗ್ಬೇಡ, ಹೆಂಡತಿ ಮಕ್ಕಳು ಮೇಲೆ ಮೋಹ ಮಾಡ್ಬೇಡ, ಆಸ್ತಿ ಅಂತಸ್ತಿನ ಮೇಲೆ. ಅದಕ್ಕೆ ಸತಿ ಪುತ್ರರು ಎನ್ನವರೊಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸಿ ಕೊಂಬುವರೆ. ಎಲ್ಲ ಬಹಳಷ್ಟು ವಿಚಾರಗಳನ್ನ ಹೇಳ್ತಾರೆ ಮಹಾತ್ಮರು. ಜೀವ ಸಂಬೋಧನಾ ಸ್ಥಳದಲ್ಲಿ ಕೂಡ ಹೇಳ್ತಾರೆ, ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಉಚಿತವೇ, ನೆಮ್ಮಿ ನಿಜವನ್ನು ಮುಕ್ತಿ ಒಡೆಯದೆ ಮನುಜ ಅಂತ ಜೀವಾತ್ಮನಿಗೆ ಪರಿಯಾಗಿ ಹೇಳ್ತಾರಲ್ಲಿ. ಹೇಳಿ 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 ಅವಾಗ ಏನಾಗ್ತದೆ, ಎಷ್ಟೇ ಆಗ್ಲಿ ಮತ್ತೆ ಕೇಳಿದ್ದು ನೋಡ್ರಿ ಅದು ಕೆಲಸ ಮಾಡೇ ಮಾಡ್ತದೆ. ನಾವ್ ಯಾರೋ ಒಂದಿಟ್ಟು ಬೈದ್ರಂದ್ರೆ ಇವತ್ತು ಚಂತನ ದುಃಖ ಪಡ್ತೀವಿ, ಹಿಂಗಂದ್ರು ಅಂದ್ರು ಅಂತ. ಮತ್ ಗುರುವಾಕ್ಯ ಇಷ್ಟು ಹೇಳ್ತಾರಂತಂದ್ರೆ ನಮ್ಮ ಮೇಲೆ ಪರಿಣಾಮ ಬೇರಂಗ್ಲೇನು? ಖಂಡಿತ ಅಲ್ಲಿನೂ ಆಗ್ತದ. ನೀತಿಯಲ್ಲಿ ನಡ್ಕೋ, ಅದನ್ನ ಬಿಟ್ಟು ಬೇರೆ ಹೋಗ್ಬೇಡಪ್ಪ ಅಂತ ಗುರುವಾಕ್ಯ ಏನ್ ಹೇಳ್ತಾರ ಅದೇ ಪ್ರಕಾರ ನೀನ್ ನಡ್ಕೊಳ್ಳುವಂಥದ್ದು ಮಾಡು ಅನ್ನುವಂಥದ್ದು ನೀತಿ ಕ್ರಿಯೆಯಲ್ಲಿ ಹೇಳ್ತಾರೆ. ಇಷ್ಟು ಮೂರು ಹೇಳಿದ್ರು ಕೂಡ ಕೆಲವರಿಗೆ ಅರ್ಥನೇ ಆಗಂಗಿಲ್ಲ. ಇಲ್ಲ ಅದಕ್ಕೆ ಹೇಳ್ತಾರ, ಬುದ್ಧಿಗಳಲ್ಲಿ ಈ ಚರ್ಮ ಬುದ್ಧಿ, ಆಮೇಲೆ ಗ್ರತ ಬುದ್ಧಿ, ತೈಲ ಬುದ್ಧಿ ಅನ್ನುವಂಥದ್ದು ಬುದ್ಧಿಗಳಲ್ಲಿ 3 ತರ ಇರ್ತದೆ. ಕೆಲವರಿಗೆ ಚರ್ಮ ಬುದ್ಧಿ ಅಂತ ಉಳ್ಳಂಥವ್ರಿಗೆ ಅರ್ಥನೇ ಆಗಂಗಿಲ್ಲ. ಅವಾಗ ಮಲ ದೋಷ ವಿಕ್ಷೇಪ ದೋಷ, ಅಲ್ಲಿ ವಿಕ್ಷೇಪ ದೋಷ ನಿವೃತ್ತಿ ಆಗ್ಲಿಲ್ಲ. ಏನ್ ಮಾಡದ್ರಿ, ನಮ್ಗಂತೂ ಹಿಂಗೆ ಆಗ್ತದ, ನಮ್ಗೇನು ಅರ್ಥನೇ ಆಗ್ಲಿಲ್ಲ ಅಂದಾಗ ಅವಾಗ ಯೋಗ ಪ್ರತಿಪಾದನಿಸ್ತಲ್ಲ, ಇದನ್ನ ಮಾಡಿದಾಗ ಸ್ವಲ್ಪ ಮನಸ್ಸು ಏಕಾಗ್ರತೆ ಬರ್ತದ. ಏಕಾಗ್ರತೆ ಬಂದಾಗ ಮತ್ತೆ ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಹೋಗು. ಮತ್ತೆ ಅಲ್ಲೇ ಯೋಗದಲ್ಲೇ ಕೂತ್ಕೊಳ್ಳೋಂತರ ಮುಕ್ತಿ ಆಗಂಗಿಲ್ಲ. ಅಲ್ಲಿ ಅದ್ರ ಫಲ ಇರೋದೇ ಆ ಮನಸ್ಸು ಏಕಾಗ್ರತೆ ಆಗುವಂಥದ್ದು. ಮತ್ತೆ ಅದನ್ನ ಸ್ವಲ್ಪ ಮನಸ್ಸು ಒಂದು ಸ್ಥೀಮಿತ, ಈಗ ಲೌಕಿಕದಲ್ಲಿ ಆದ್ರೂ ಕೂಡ ಮನಸ್ಸು ಒಂದು ಏಕಾಗ್ರತೆ ಇದ್ದಾಗ ನಾವು ಸಂಸಾರ ಮಾಡಾಕ, ಅದು ಏನಾರ ಕೆಲಸಗಳನ್ನ ಮಾಡಾಕ, ಅಥವಾ ಓದ್ತಿವೆಲ್ಲ ಓದೋದಕ್ಕೆ ಬರೋದಕ್ಕೆ ಮನಸ್ಸು ಏಕಾಗ್ರತೆ ಇದ್ದಾಗ ಯಾವ್ದಾದ್ರು ಕೆಲಸಗಳು ಆಗ್ತದೆ. ಅದಕ್ಕೆ ಮೊದಲು ಇವನ್ ಮಾಡ್ಕೋಬೇಕಾಗ್ತದೆ. ಮಾಡ್ಕೊಂಡಾಗ ಅಲ್ಲಿ ಏನಾಗ್ತದೆ, ಯೋಗ ಪ್ರತಿಪಾದನಾ ಸ್ಥಳಕ್ಕ ಅದನ್ನ ಹೇಳ್ತಾರೆ. ಹೇಳಿದ್ಮೇಲೆ ಅದನ್ನ ಅಲ್ಲಿ ಮಾಡಿ ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣೆ ಇವೆಲ್ಲ ಕೆಲವೊಂದೊಂದು ವಿಚಾರಗಳನ್ನ ಹೇಳ್ತಾರೆ. ನಿಜಗುಂಡ್ರದ್ರಾಗ ಮತ್ತೆ ಜ್ಞಾನಕ್ಕೆ ತಗೊಂಡು ಹೋಗ್ತಾರೆ. ಯಾವ ಸ್ಥಳಗಳು ಹೇಳಿದ್ರು ಕೂಡ ಜ್ಞಾನದ ವಿಚಾರನೇ ಹೇಳಿದಾರ ಅವರು. ಮತ್ತೆ ಅಲ್ಲಿಂದ ತಿರುಗ ಆವರಣ ದೋಷ ಏನಿರ್ತದಲ್ಲ, ಆವರಣ ದೋಷಕ್ಕೆ ಬಂದಾಗ ಆವರಣ ದೋಷವನ್ನ ಕಳ್ಕೊಳ್ಳಿಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳವನ್ನ ಅಲ್ಲಿ ಕೂಡ ಹೇಳ್ತಾರ. ಅವಾಗ ಇವೆಲ್ಲ ಬರ್ತಾವ ತತ್ವಮಸಿ ವಾಕ್ಯಗಳು. ಇದನ್ನ ಹೇಳ್ತಾರ ಅವರು. ಹೇಳ್ತಾ 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 ಕೊನೆಗೆ ಈ ಜ್ಞಾನ ಪ್ರತಿಪಾದನೆ ಕೇಳ್ತಾ ಹೋದಾಗ ಏನಾಗ್ತದ, ಅದೇ ಪ್ರಕಾರ ಗುರುವಾಕ್ಯ ಆ ರೀತಿ ಶ್ರದ್ಧೆಯಿಂದ ಶ್ರದ್ಧವನ್ ಲಭತೆ ಜ್ಞಾನ. ಇದರಿಂದ ನಾವು ಕೇಳ್ತಾ ಹೋದಾಗ ನಮ್ಗೆ ಏನಾಗ್ತದ, ಆವರಣ ದೋಷ ಕೂಡ ಅಲ್ಲಿ ನಿವೃತ್ತಿ ಆಯ್ತು ಅಂದಾಗ ದೂರವಿಲ್ಲವೋ ಮುಕುತಿ ದೂರವಿಲ್ಲವೋ, ಈ ಮಾರ್ಗವನ್ನ ಹಿಂಗ ತಗೊಂಡು ಬರ್ತಾರ ಅವರು. ಮತ್ತಿಲ್ಲ ನಾವು ಅಲ್ಲೆಲ್ಲೆಲ್ಲೆಲ್ಲೆ ಈ ತರ ಕ್ರಮ ಇರ್ತದೆ. ಯಾವತ್ತೇ ನೋಡ್ರಿ ಲೌಕಿಕದಲ್ಲಿ ಕೂಡ ಒಂದು ಆಪರೇಷನ್ ಇರ್ತದೆ. ಆಪರೇಷನ್ ಮಾಡ್ಬೇಕಾದ್ರೂ ಕೂಡ ಒಂದು ಪದ್ಧತಿ ಇರ್ತಾವ. ಅದ್ ಪದ್ಧತಿ ಪ್ರಕಾರನೇ ಆಪರೇಷನ್ ಆದ್ರೆ ಅವನು ಆರಾಮಾಗ್ತಾನೆ. ಇಲ್ರಿ ನಾವು ನಮ್ಗೆ ಎಲ್ಲಾ ಪದ್ಧತಿ ಮಾಡ್ತೀವಿ, ಎಲ್ಲಾ ಕ್ರಮ ಮಾಡ್ತೀವಿ, ಆದ್ರೆ ಪಾರಮಾರ್ಥದಲ್ಲಿ ಮುಕ್ತನ ಹೋಗ್ಬೇಕಾದ್ರೆ ನಾವು ಪದ್ಧತಿಗಳಿಲ್ಲ ನಮ್ಗೆ. ಅದು ಒಂದು ಬಹಳ ತಪ್ಪು. ಯಾವಾಗ ಈಗ
ಅವ್ರು ಡಾಕ್ಟರ್ ಒಂದು ಆಪರೇಷನ್ ಮಾಡುವಂತ ಸಂದರ್ಭದಲ್ಲಿ ಡಾಕ್ಟರ್ ಹೇಳ್ದಂಗೆ ಕೇಳಿ ಎಷ್ಟು ದಿವಸ ಅಡ್ಮಿಟ್ ಆಗ್ಬೇಕಂತ ಅನ್ನುವಂಥದ್ದು ಕೇಳ್ಕೊಂಡು ಮಾಡ್ಕೊಂಡು ಅದೇ ಪ್ರಕಾರ ನೋಡಿದಾಗ ಸಂಪೂರ್ಣ ಆರಾಮಾಗ್ತಾನಲ್ಲ. ಇಲ್ಲಿ ಕೂಡ ಈ ಕ್ರಮಬದ್ಧವಾಗಿ ಈ ರೀತಿ ಮಲ ವಿಕ್ಷೇಪ ದೋಷಗಳನ್ನ ಕಳ್ಕೊಂಡು ಆವರಣ ದೋಷ ಒಂದು ಉಳಿದಿರ್ತದ. ಅವಾಗ ಇದನ್ನು ಕೂಡ ನಾವು ಇದು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂಡು ಈ ರೀತಿ ಹೋದಾಗ ಆನಂದ ನಿನಗಾಗ್ತದಪ್ಪ, ಮುಕ್ತನಾಗ್ತಿ ಅನ್ನುವಂಥ ವಿಚಾರದಲ್ಲಿ ಈ ಒಂದು ಕೈವಲ್ಯ ಪದ್ಧತಿ ಒಳಗ ನಿಜಗೊಂಡ್ರು ಬಹಳ ವಿಶೇಷವಾಗಿ ಹೇಳಿದಾರೆ. ಯಾಕಂದ್ರೆ ವೇದ ಉಪನಿಷತ್ತುಗಳ ಸಾರನೇ. ಮತ್ತೆ ಇದು ಅಡಿಗೆ ಬಿಟ್ಟು ಇಲ್ರಿ, ಮತ್ತು ವೇದದಾಗ ಅಲ್ಲಿ ಅದ್ರಾಗ ಉಪನಿಷತ್ತದಾಗ ಬೇರೆ ಅದಾವ ವಿಚಾರಗಳು, ಇದ್ರಾಗ ಬೇರೆ ಅದಾವ, ಸಂಸ್ಕೃತದಾಗ ಬೇರೆ ಅದಾವ, ಹಂಗ ಏನು ಇಲ್ಲ. ಯಾವ ಭಾಷೆಯಲ್ಲಿ ಹೋಗ್ರಿ, ಎಲ್ಲಿ ಹೋದ್ರು ಕೂಡ ಇದೇ ಅಡಿಗೆನೆ ಉಣ್ಬೇಕೆಲ್ಲಾರು. ಭಾಷೆಗಳು ಬೇರೆ ಇರ್ಬೋದು, ಆದ್ರೆ ಊಟ ಮಾಡೋದು ಮಾತ್ರ ಇದನ್ನೇ ಉಣ್ಬೇಕು. ಇದನ್ನ ಉಂಡೇ ಅವರು ಅಂತ ಒಂದು ಮುಕ್ತಿಯನ್ನ ಪಡ್ಕೊಳಕ್ ಸಾಧ್ಯ. ಅದ ಇಲ್ಲಾಂದ್ರ ಸಾಧ್ಯ ಇಲ್ವೇ ಇಲ್ಲ. ಯಾಕಂದ್ರೆ ಮಹಾತ್ಮರು ಹಂಗ್ ಮಾಡಿದಾರೆ. ಅವ್ರೇನ್ ಕಷ್ಟಪಟ್ಟಿಲ್ಲ ಅಂತಲ್ಲ, ಬಹಳಷ್ಟು ಕಷ್ಟಪಟ್ಟಿದಾರ. ತಮ್ಮೊಳಗ್ ಹೋರಾಡಿದಾರ. ಅವರು ಕೂಡ ತಮ್ಮೊಳಗ ಬೇಕಾದಷ್ಟು ಹೋರಾಡಿದಾರ, ಅವರು ಕಷ್ಟಪಟ್ಟಿದಾರ. ಹಂಗಾಗಿ ನಮ್ಗ ಅಲ್ಲಿ ಕುಮಾರ್ ನಿಜಗುಂಡ್ರ ತಾತರ ಹೇಳ್ತಿದ್ರು, ಬಹಳ ಹೇಳ್ತಿದ್ರು. ಸಿದ್ದೇಶ್ವರ ಅಪ್ಪಾಜಿ ಅಲ್ಲಿ ಬಂದಾಗ ನಿಜಗುಂಡ್ರ ಶಾಸ್ತ್ರ ತುಂಬಾನೇ ಅವರು ಅಧ್ಯಯನ ಮಾಡಿದಾರ. ಅಲ್ಲಿ ಅವರೆಲ್ಲ ಚರ್ಚೆ ಮಾಡ್ತಿದ್ರು, ನಮ್ಮ ಮಾಡ್ತಿದೀವಿ ಅಂತ ತುಂಬಾನೇ ಹೇಳ್ತಿದ್ರು ಕೆಲವು ವಿಷಯಗಳೆಲ್ಲ. ಮತ್ತೆ ಅಪ್ಪಾಜಿ ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋದು. ಮತ್ತೆ ಅಲ್ಲಿ ಸುಮಾರು ದಿವಸ ಇದ್ರಂತ ನಿಜಗುಂಡ್ರ ಅಪ್ಪರ ಜೊತೆ, ಎಲ್ಲಿ ಶಂಭುಲಿಂಗನ ಬೆಟ್ಟದಲ್ಲಿ. ಅವ್ರೇನ್ ಸುಮ್ನೆ ಆಗಿಲ್ಲ, ತುಂಬಾನೇ ಅವರು ಕಷ್ಟಪಟ್ಟಿದಾರ. ಅದಕ್ಕೆ ಈ ಒಂದು ಮುಕ್ತನ ಸ್ಥಿತಿಗೆ ಬರ್ಬೇಕಾದ್ರ ಕ್ರಮಬದ್ಧವಾದಂತ ಶಾಸ್ತ್ರ ಬಹಳ ಮುಖ್ಯ ಆಗ್ತದ. ಅದಕ್ಕೆ ನಮ್ಗ ಮುಖ್ಯವಾಗಿ ಹೇಳುವಂತದ್ದೇನ ನಮ್ಗಳು ಹೆಂಗಾಗ್ತದ ಅಂದ್ರ ಅರ್ಧಂಬರ್ಧ ಬಹಳ. ಯಾಕಂದ್ರೆ ಅದು ತುಂಬಾ ನೋವು ಕೊಡ್ತದ. ಅದು ಯಾವುದಕ್ಕೂ ತಗೊಂಡ್ ಹೋಗಲ್ಲ ನಮ್ಗ ಆನಂದಕ್ಕೂ ಎಡೆ ಮಾಡಿ ಕೊಡಂಗಿಲ್ಲ. ಅರ್ಧಂಬರ್ಧ ಆಯ್ತು ಅಂದಾಗ ನೋಡ್ರಿ, ಇಲ್ರಿ ಡಾಕ್ಟ್ರೆ ನಮ್ಗ ಆಗಂಗಿಲ್ರಿ ಅಂತ ಅರ್ಧನೇ ಆಪರೇಷನ್ ಮಾಡಿದಾಗ ಎದ್ದು ಬಂದ್ರೆ ಏನ್ ಗತಿ ಆಗಂಗದ? ಅವ್ನ ಆರಾಮಾಗ್ತಾನೆ ಅಂದ್ರೆ ಆಗಂಗಿಲ್ಲ. ಯಾಕಂದ್ರೆ ಸಂಪೂರ್ಣ ಆಗ್ಬೇಕಾಗ್ತದ. ಆಗಿ ಇಷ್ಟೇ ದಿವಸ ಇರು ಅಂದ್ರೆ ಅಷ್ಟೇ ದಿವಸ ಇರ್ಬೇಕಾಗ್ತದ. ಡಾಕ್ಟರ್ ಹೇಳ್ದಂಗೆ ಕೇಳ್ಬೇಕಾಗ್ತದ. ಅಂದಾಗ ಮಾತ್ರ ಸಂಪೂರ್ಣ ಆರಾಮಾಗ್ತಾನಲ್ಲ. ಇಲ್ಲಿ ಕೂಡ ಹಾಗೇನೆ. ಯಾಕೆ ನಾವು ಅಲ್ಲಿ ಒಂಚೂರು ಹಿಂಗೊಂಚೂರು ಹಂಗಚೂರು ಒಂದ್ ತಾಸು, ಯಾಕಂದ್ರೆ ಒಂದು ಇಷ್ಟೇ ಕೇಳಿದ್ವಿ ಅಷ್ಟೇ ಕೇಳಿದ್ವಿ ಅಂದ್ರೆ ಇದು ಆಗದೆ ಇರುವಂತಹ ಮಾತು. ಇದು ಹಿಂಗ ಕೇಳ್ಬೇಕಾಗ್ತದೆ. ನಿಜಗೊಂಡ್ರದ್ದು ಏನದ ಕೈವಲ್ಯ ಪದ್ಧತಿ. ಮತ್ತೆ ಇದೇ ವಿಷಯ ನಮ್ಗೆ ಇನ್ನೂ ಅಂತಹ ಗುರುನಾಥ ಸಿಕ್ಕರ ಇನ್ನು ಈ ಪರಮಾನುಭವದೆ ಅಂತ ಬಹಳ ಅದ್ಭುತವಾದಂತಹ ಒಂದು ಗ್ರಂಥ. ಅದು ಪರಮಾನುಭವದೆ ಆಗಿರ್ಬೋದು, ಅನುಭವ ಸಾರ ಆಗಿರ್ಬೋದು, ಪಾರಮಾರ್ಥ ಗೀತೆ ಆಗಿರ್ಬೋದು. ಪರಮಾರ್ಥ ಗೀತೆ ಕೂಡ ತುಂಬಾ 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 ಹೇಳ್ತೇವಲ್ಲ, ನಿಜಗೊಂಡ್ರ ಶಾಸ್ತ್ರ ಕಲ್ಸಕ್ರೆ ನಮ್ಗಾಗಿ ಮಾಡಿದಂತ ಅಡಿಗೆ ಇದು. ಯಾರು ಜೀವನ ಮುಕ್ತರಾಗ್ಬೇಕು, ಈ ಜನ್ಮ ಪಾವನೆ ಮಾಡ್ಕೊಳ್ಬೇಕಾಗಿತ್ತಂದ್ರೆ ಖಂಡಿತ ಇದು ಸಿಗ್ತದ, ಸಿಗ್ಬೇಕು ಅವ್ರಿಗೆ. ಅಂತ ಯಾಕಂದ್ರೆ ನಮ್ಗ ಕಾಶಿ ಒಳಗ್ ಹೋಗಿ ಭಾಷೆವನ್ನ ಕಲ್ತಿದ್ದನ್ನೆಲ್ಲ ತಿಳ್ಕೊಳಕ್ ಆಗದೆ ಇರುವಂತದ್ದು ಇದು. ಯಾಕಂದ್ರೆ ಮುಮುಕ್ಷಿಗಳಿಗಾಗಿ ಇದು ಮಾಡಿದಂತ ಅಡಿಗೆ. ಆನಂದವಾಗಿ ಇದನ್ನ ತಗೊಂಡು ಮುಕ್ತರಾಗಿದಾರ ಮಹಾತ್ಮರು. ಎಲ್ಲಾ ಮಹಾತ್ಮರು ಇದನ್ನ ತಗೊಂಡು ಮುಕ್ತನಾಗಿದಾರ. ಇಂಥ ಒಂದು ಅಕ್ಷರಗಳು ನಮ್ ಕಿವಿಗೆ ಬೀಳ್ತಾ ಇದ್ದಾವ, ನಾವ್ ಕೇಳ್ತಾ ಇದ್ದೀವಿ ಅಂದ್ರ ಬಹಳ ಧನ್ಯರು. ಇದಕ್ಕ ಅಧಿಕಾರಿಗಳು ಎಲ್ರೂ ಆಗಕ್ ಸಾಧ್ಯ ಇಲ್ಲ. ಈ ಜ್ಞಾನಕ್ಕೆ ಬರ್ಬೇಕಾದ್ರ ಅಧಿಕಾರಿಗಳು ಬೇಕಾಗ್ತದಲ್ಲ. ಅದಕ್ಕ ನಿಜಗೊಂಡ್ರೆ ಇವರು ಸರ್ಪಭೂಷಣ ಹೇಳ್ತಾರ, ಪರಿಪಕ್ವ ಹೃದಯರಲ್ಲದ ಮಂದ ಮನುಜರ್ಗೆ ಬರಿದೆ ಬೋಧಿಪೆನೆಂಬ ಭ್ರಮೆಯಾಕೋ ಮನುಜ. ಅರೆರೆ ಇಂಥ ಘಟಿತ ಘಟನೆ ನಿನ್ನೊಳಗಿರೆ ಮಧ್ಯ ವಿನ್ನಿಳೆಯ ವರ್ಗಹುದುಂಟೆ. ಕ್ಲೀನಾಗಿ ಹೇಳ್ತಾರೆ. ಇದು ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಬರಿದೆ ಭ್ರಮೆ, ಬರಿದೆ ಹೇಳ್ತೀನಿ ಅನ್ನೋ ಭ್ರಮೆ ಯಾಕೋ ಮನುಜ ಅಂತ ಹೇಳ್ತಾರೆ. ಹೀಗಾಗಿ ಇದು ಅಧಿಕಾರಿ ಬಹಳ ಮುಖ್ಯ ಈ ಜ್ಞಾನಕ್ಕೆ. ಅಂದಾಗ ಮಾತ್ರ ಅದಕ್ಕೆ ಕೇಳ್ಬೇಕನ್ನುವಂಥದ್ದು ಕೂಡ ಹೆಂಗಿರ್ಬೇಕಂದ್ರ ಗುರು ವಾಕ್ಯನೇ ಶ್ರುತಿ ಅಂತ ಕೇಳ್ಬೇಕು. ಗುರು ಹರನೇ ಗುರು, ಗುರುವೇ ಗತಿ ಅಂತ ಅನ್ಬೇಕು. ಹಂಗೆಲ್ಲ ಇರ್ಬೇಕಾಗ್ತದೆ. ಹಿಂದಾಗ ಮಾತ್ರ ಖಂಡಿತ ಇದನ್ನ ಇದೇ ಜನ್ಮದಲ್ಲಿ ಪಡ್ಕೊಳ್ಳಿ ಸಾಧ್ಯ. ಈಗ ನಮ್ಗ ಶರೀರದಿಂದ ಮಾಡಿದಂತ ಕರ್ಮಕ್ಕನುಸಾರವಾಗಿ ನೋಡ್ರಿ, ಯಾಕಂದ್ರೆ ಇದು ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಲಿಕ್ಕೆ ಮುಂದ ಎಲ್ಲ ಮಾಡಿ ಯಜ್ಞ ಆಗದಿಗಳನ್ನ ಜಪ ತಪ ಮಾಡಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೋದು, ಮುಂದ ಹೋಗಿ ಅನುಭವಿಸ್ಬೋದು. ಆದ್ರೆ ಈ ಶಾಸ್ತ್ರ ಹಂಗಲ್ಲ. ಈ ಶರೀರ ಇದ್ದಾಗ ನಮ್ದೆಷ್ಟು ತೀವ್ರತರ ಇರ್ತದ, ಅವಾಗ ಅಂತ ಆನಂದವನ್ನ ಅನುಭವಿಸ್ಲಿಕ್ಕೆ ಇದೇ ಶರೀರದಲ್ಲೇ ಆಗ್ಬಿಡ್ತದೆ. ಜೀವನ್ ಮುಕ್ತನ ಆಗ್ಬಿಡ್ಬೋದು. ಅದಕ್ಕೆ ಈ ಜೀವನ್ ಮುಕ್ತನಾಗಕ ಏನಂತಂದ್ರ ಅಧಿಕಾರಿಗಳು. ಇದಕ್ಕೇನು ಇಲ್ರಿ, ಭಾಳ ಬಂಡವಾಳ ಬೇಕೇನ್ರಿ, ರೊಕ್ಕ ರೂಪಾಯಿ ಬೇಕೇನ್ರಿ, ಶ್ರೀಮಂತಿಕೆ ಬೇಕೇನ್ರಿ, ಏನು ಬೇಕಾಗಿಲ್ಲ ರೀ. ಒಳ್ಳೆ ಮನಸ್ಸು, ಪರಿಶುದ್ಧವಾದಂತ ಮನಸ್ಸು,
ಕೇಳುವಂತ ಭಾವ ಇಷ್ಟಿದ್ರ ಆನಂದವಾಗಿ ಈ ಜನ್ಮದಲ್ಲೇ ನಾವು ಈ ಮುಕ್ತಿಯನ್ನ ಪಡ್ಕೊಳಿಕ್ ಸಾಧ್ಯ ಆಗ್ತದ. ಅದಕ್ಕೆ ಇಂಥ ಮಹಾತ್ಮರ ವಾಕ್ಯ ಮತ್ತೆ ಇಂಥ ಒಂದು ಸತ್ಸಂಗ ನಮ್ಗೆ ದೊರಕಿದೆ ಅಂತಂದ್ರೆ ಬಹಳ ಪುಣ್ಯ ಅಂತ ನಮ್ಮ ಬೆನ್ನ ನಾವೇ ಚಪ್ಪರ್ಬೇಕು. ಯಾಕಂದ್ರೆ ಬ್ಯಾರೆದವ್ರಿಗೆ ಚಪ್ಪರ್ಸಕ್ಕಾಗ್ಲಿಕ್ಕಾದ್ರೆ ಅವ್ರಿಗೆ ಗೊತ್ತಿರಂಗಿಲ್ಲ, ಅವ್ರು ಚಪ್ಪರ್ಸಂಗಿಲ್ಲ ಅವ್ರು. ಯಾಕಂದ್ರೆ ಅದಕ್ಕೆ ಶಾಂತ ರೊಸಿದೊಂದು ಬಣ್ಣಿಸುವ ವರ್ತನವನು ಅಂತ ಹೇಳ್ತಾರೆ ನಿಜಗಳ್ರೆ. ಯಾರು ನನಗೆ ಒಳ್ಳೆಯವರು ಅನ್ನೋದು ಬೇಕಾಗಿಲ್ಲ, ಬೆನ್ ಚಪ್ಪರ್ಸೋರ್ ಬೇಕಾಗಿಲ್ಲ. ಒಬ್ರು ಶಾಂತರು, ಒಬ್ಬ ಸ್ವಂತ, ಒಬ್ಬ ಶರಣ, ಒಬ್ಬ ಜ್ಞಾನಿ, ಒಬ್ಬ ಮಹಾತ್ಮ ಏನ್ ಚಂದ ಜನ್ಮವನ್ನ ಸಾರ್ಥಕ ಮಾಡ್ಕೊಳಕತ್ತೇನಲ್ಲ ಅಂತ ಒಂದು ಮಾತಂದ್ರೆ ಸಾಕು, ನನ್ನ ಜೀವನ ಸಾರ್ಥಕ ಅನ್ನುವಂತ ಭಾವ ವ್ಯಕ್ತಪಡಿಸ್ತಾರ ಮಹಾತ್ಮರು. ಅದಕ್ಕಾಗಿ ಈ ಸ್ವಲ್ಪ ವಿಷಯಗಳನ್ನ ನಾನು ಹೇಳಿದೆ. ನಿನ್ನೆ ಅಮ್ಮ ಹೇಳಿದ್ರು ಕೈವಲ್ಯ ಪದ್ಧತಿ ಸ್ವಲ್ಪ ತಿಳಿಸಿದ್ರೆ ಅದ್ರ ಬಗ್ಗೆ ಏನಿರ್ಬೋದು ಅಂತಂದ್ರೆ ನನಗೆ ಇಷ್ಟ ಗುರುಗಳು ಹೇಳಿದ್ದಾರೆ, ನಾನ್ ನಿಮಗ್ ತಿಳಿಸಿದ್ದೀನಿ. ಮತ್ತಿವಾಗ 21ನೇ ಪದ ಸ್ವಲ್ಪ ಕೊನೆಗೆ ನೋಡೋಣ. ಇಲ್ಲಿ ಏನ್ ಹೇಳ್ತಾರ ಅಂತಂದ್ರೆ ಯಾವ್ದು ಜ್ಞಾನದಿಂದ ಅಜ್ಞಾನ ಕೆಡ್ತದ. ಅಜ್ಞಾನದಿಂದ ಬಂದಂತ ಜನನ ಮರಣ ಸಂಸಾರದ ದುಃಖ ಯಾವ್ದ್ರಿಂದ ಕೆಡ್ತದಪ್ಪ? ಬೇರೆ ಯಾವ ಕರ್ಮಗಳಿಂದ ಕೆಡಂಗಿಲ್ಲ. ಇದು ಜನನ ಮರಣ ಅನ್ನುವಂಥ ದುಃಖ, ಅಜ್ಞಾನ ಅನ್ನುವಂಥದ್ದು ನಾಶ ಮಾಡುವಂತ ಶಕ್ತಿ ಕರ್ಮಕ್ಕಿಲ್ಲ. ಜನನ ಮರಣ ನಾಶ ಮಾಡುವಂತ ಈ ಜನನ ಮರಣ ದುಃಖವನ್ನ ನಾಶ ಮಾಡುವಂತ ಒಂದು ಶಕ್ತಿ ಯಾವುದಕ್ಕ ಕರ್ಮಕ್ಕಿಲ್ಲ. ಮತ್ತೆ ಅದು ಏನಂತಂದ್ರ ಹೇಳ್ತಾರ, ನಿನ್ನ ದುಃಖವನ್ನ ನಿವೃತ್ತಿ ಮಾಡುವಂತ ಶಕ್ತಿ ಕರ್ಮಕ್ಕಿಲ್ಲ. ಯಾವುದರಿಂದ ಇದು ದುಃಖ ನಿವೃತ್ತಿ ಆಗ್ತದ, ಅಜ್ಞಾನ ನಿವೃತ್ತಿ ಆಗ್ತದ್ರ ಜ್ಞಾನದಿಂದನೇ ನಿವೃತ್ತಿ ಆಗ್ತದ. ಜ್ಞಾನಕ್ಕೆ ಬರ್ಬೇಕು. ಅದಕ್ಕೆ ಅವ್ರು ಹೇಳಿದ್ರು, ನಂಬು ಜ್ಞಾನವನೇ ಕರ್ಮವೆಂಬ ಜಾಲದೋಳು ಸಿಲ್ಕಿ ಅಂಬಲಿಸದಿರುವ ಮುಕ್ತಿ ಎಂಬಯಸಿ ಮನುಜ ಅನ್ನುವಂತ ವಿಚಾರವನ್ನ ಹೇಳ್ತಾರ ಅವ್ರು. ಹಂಗಾಗಿ ಇಲ್ಲಿ ಜ್ಞಾನದಿಂದನೇ ನಿನ್ನ ಅರಿಯೋದ್ರಿಂದ, ನಾನು ಯಾರಿದ್ದೀನಿ ಅಂತ ತಿಳ್ಕೊಳ್ಳೋದ್ರಿಂದನೇ ಇಲ್ಲಿ ಏನಾಗ್ತದ, ಜನನ ಮರಣದ ದುಃಖ ಏನು ಸಂಸಾರ ಅದ ಅದು ನಿವೃತ್ತಿ ಆಗ್ತದ. ಅದಕ್ಕೆ ಈ ರೀತಿ ನಾನು ಯಾರು ಇದ್ದೀನಿ ಅಂತ ತಿಳ್ಕೊಳ್ಳೋದ್ರಿಂದ ಏನಾಗ್ತದ ಅಂತಂದ್ರ ಈ ಸಂಸಾರ ಸಾಗರ ಅಂದ್ರೆ ಕಿಟ್ಟಿಟ್ಟಿಟ್ಟ ಅಲ್ಪ ದೊಡ್ಡದಾಯ್ತಲ್ಲ ಸಾಗರ ನಿನ್ ಕಣ್ಮುಂದ. ಅದಕ್ಕೆ ಪ್ರಾಕ್ಟಿಕಲ್ಲೇ ಪ್ರಕೃತಿ ಒಳಗ್ ನೋಡ್ರಿ ಅಂತಾನೆ ಭಗವಂತ ಕೊಟ್ಬಿಟ್ಟಿದ್ದಾನ. ಇದು ನೋಡ್ರಿ ಹೆಂಗೈತೆ ಅಂತ. ಅದು ಸಾಗರ ಅಂದ್ರೆ ನೀಟಿಟ್ಟಿರ್ತದ, ದೊಡ್ಡ ಪ್ರಮಾಣದಾಗ ಇರ್ತದ. ಅದಕ್ಕೆ ನಿನ್ನ ಸಂಸಾರ ಕೂಡ ದೊಡ್ಡ ಪ್ರಮಾಣ ಅಂತ ಹೇಳಿದಾರ ಅವರು. ಭವ ಸಾಗರ ಅಂತ ಯಾಕೆ ಹೇಳಿದ್ರು? ಇದಕ್ಕ ಹೇಳಿದ್ರು. ಇದು ಎಷ್ಟ್ ಸಲ ಹುಟ್ಟವನು, 2 ಸಲ ಸಾಯವನು, 2 ಸಲ ಹುಟ್ಟಿದಿ. ಧರೆಯನ್ನೆಲ್ಲವನು ಸಣ್ಣಿಸಿ ಧೂಳಿ ಮಾಡಲ್ಲ ಅಂದ್ರೆ ಭೂಮಿ ಎಷ್ಟದ ಅಟ್ಟ ಸಣ್ಣ ಧೂಳಿ ಮಾಡಿದ್ರ ಎಷ್ಟು ಸಣ್ಣ ಬರ್ತದ ಒಂದೊಂದು ಕಣ, ಅಷ್ಟು ಶರೀರಗಳನ್ನ ತೊಟ್ಕೊಂಡು ಬಂದಿದೆ ಅಂದ್ರ ನೀ ಯಾವ ಲೆಕ್ಕ? ಅದಕ್ಕೆ ಭವ ಸಾಗರ ಅಂತ ಹೇಳ್ತಾರೆ. ಭವಸಾಗರ ಅಥವಾ ಸಂಸಾರ ಸಾಗರ ಅಂತ ಹೇಳ್ತಾರೆ. ಈ ಸಾಗರವನ್ನ ದಾಟಬೇಕಂದ್ರೆ ಹಿಂಗ್ ಮಾಡ್ಬೇಕು. ಯಾವ್ದ್ರಿಂದ ಈ ಸಾಗರವನ್ನು ದಾಟಕ್ ಸಾಧ್ಯ ಆಗ್ತದ? ಜ್ಞಾನದಿಂದನೇ ಸಾಗರ ದಾಟಕ್ ಸಾಧ್ಯ ಆಗ್ತದ. ಅದಕ್ಕಾಗಿ ವೇದಗಳಲ್ಲಿ ಆಗಮ ಮತ್ತೆ ನಿಗಮ ಅಂತ ಹೇಳಿದಂಥದ್ದು. ನಿಗಮದಲ್ಲಿ ಬರೀ ಜ್ಞಾನ, ಇಂಥ ಸಂಸಾರ ಸಾಗರ ದಾಟ್ಲಿಕ್ಕೆ ಇರುವಂತ ವಿಚಾರಗಳಲ್ಲಿ. ಹಂಗಾಗಿ ಈ ಸಂಸಾರ ಸಾಗರವನ್ನ ದಾಟುವಂಥದ್ದು ಬಹಳ ಆಶ್ಚರ್ಯ ಅಲ್ಲ ಈ ರೀತಿಯಿಂದ ಹೋದಾಗ ಅನ್ನುವಂಥದ್ದನ್ನ ಇಲ್ಲಿ ಅದನ್ನೇ ಹೇಳಿದ್ರು. ಆರು ನಾನೆಂದು ವಿಚಾರಿಸಿ ತಿಳಿಯೇ ಸಂಸಾರ ಸಾಗರವನ್ನು ಉತ್ತರಿಪುದು ಅರಿದೆ. ನೋಡ್ರಿ, ಈ ರೀತಿ ನಾನು ಯಾರಿದ್ದೀನಿ ಅಂತ ತಿಳ್ಕೊಂಡಾಗ ಇಂಥ ದುಃಖದಿಂದ ಬಿಡುಗಡೆ ಆಗ್ತಿ ಅಂತ ಹೇಳ್ತಾರೆ. ದೊಡ್ಡ ದುಃಖಗಳು ಇವೆಲ್ಲ, ಈ ಸಣ್ಣ ದುಃಖಗಳಲ್ಲ. ನಮ್ಗೆ ರೊಕ್ಕ ರೂಪಾಯಿ ಇಲ್ರಿ, ಅದಿಲ್ರಿ, ಇದಿಲ್ರಿ, ಇವೆಲ್ಲ ಸಣ್ಣ ಪುಟ್ಟ ದುಃಖಗಳು. ಇದಕ್ಕೆ ಯಾರನ್ನ ತಲೆ ಕೆಡ್ಸ್ಕೊಂಡಾರೇನ್ ಮಹಾತ್ಮರು ಅಂದ್ರೆ? ಇಲ್ಲ, ಇದಕ್ಕೆ ಯಾವುದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ. ಯಾವ್ದೇ ಈ ಜ್ಞಾನ ಅನ್ನುವಂಥದ್ದು ಬಹಳ ಉತ್ಕೃಷ್ಟವಾದಂಥದ್ದು ನೋಡ್ರಿ. ಹಂಗಾಗಿ ಮಹಾತ್ಮರು ಯಾವ್ದ್ರಿಂದ ದುಃಖ ಐತಿ ಅನ್ನುವಂಥದ್ದು ತಿಳ್ಕೊಂಡು ಆ ದುಃಖವನ್ನ ನಿವೃತ್ತಿ ಮಾಡ್ಕೊಳಕ ಅವ್ರು ಬಡದಾಡಿದ್ರು. ಆ ದುಃಖ ನಿವೃತ್ತಿ ಯಾವ್ದ್ರಿಂದ ಆಗ್ತದಂದ್ರೆ ನಾನು ಯಾರಿದ್ದೀನಿ ಅಂತ ತಿಳ್ಕೊಳೋದ್ರಿಂದ. ಮತ್ತೆ ಇಲ್ಲಿ ಕೂಡ ಕೊನೆಯದ 3ನೇ ನುಡಿಯಲ್ಲಿ ಹೇಳ್ತಾರ. ಏನ್ ಹೇಳ್ತಾರ ಇಲ್ಲಿ? ಪರಮ ಜೀವಾಂತರ ವಿಶ್ವ ತೈಜಸ ಪ್ರಾಜ್ಞ ತುರಿಯಾದಿ ವಿಷಯ ದೃಕ್ಕುಗಳಿವಾನಲ್ಲ ಪರತರ. ಸೆಕೆಂಡ್, ಇಲ್ಲೇನ್ ಹೇಳ್ತಾರ? ತುರಿಯಾದಿ ವಿಷಯ ದೃಕ್ಕುಗಳಿವಾನಲ್ಲ ಪರತರಾನಂದ ಐಕ ರಸ ರೂಪ ದೃಶಿ ಮಾತ್ರ ಗುರು ಶಂಭುಲಿಂಗದ ನಿಜವೇ ತಾನಾಗಿ. ಈಗ ಏನ್ ಹೇಳ್ತಾರ? ಸೋಪಾಧಿಕವಾದಂತ ಉಪಾಧಿಗಳಿಂದ ಕೂಡಿದಂಥದ್ದು ಯಾವ್ದಪ್ಪ ಅಂತಂದ್ರ ಪರಮ ಅಂತಂದ್ರ ಏನು? ಪರಮಾತ್ಮ ಅಂದ್ರ
ಈತ ಉಪಾದಿಯಿಂದ ಕೂಡಿದಂಥವು. ಯಾವ ಉಪಾಧಿ? ಮಾಯಾ ಉಪಾಧಿಯಿಂದ ಕೂಡಿದಂಥದ್ದು ಈ ಚೈತನ್ಯ ಪರಮಾತ್ಮ. ಮತ್ತೆ ಜೀವದ್ದು ಇಲ್ಲಿ ಏನ್ ಹೇಳ್ತಾರ? ಮತ್ತೆ ಜೀವಾಂತರ ಅಂತಂದ್ರೆ ಏನು ಅಂದ್ರೆ ಅವಿದ್ಯೆ ಉಪಾಧಿಯಿಂದ ಕೂಡಿದಂತ ಚೈತನ್ಯ, ಅದು ಜೀವಾತ್ಮ. ಅವಿದ್ಯೆಯಲ್ಲಿ ಬಿದ್ದದಕ್ಕಾಗಿ ಶುದ್ಧವಾದ ಮಾಯೆ ಎಲ್ಲಿ ಬಿದ್ದದಕ್ಕಾಗಿ ಅಲ್ಲಿ ಪರಮಾತ್ಮ ಈಶ್ವರ ಅಂತ ಅನ್ಸ್ಕೊಂಡ, ಅವಿದ್ಯೆ ಉಪಾಧಿಯಿಂದ ಕೂಡಿದದಕ್ಕಾಗಿ ಜೀವಾತ್ಮ ಅನ್ಸ್ಕೊಂಡ. ಇವು ಯಾಕಂತಂದ್ರ ಏನದು ಎರಡು ಭೇದಗಳಾಗಿ ತೋರ್ದಂಗ ಆಕತ್ಯವ. ಇರುವಂತದ್ದು ಏನಂತಂದ್ರೆ ಅಖಂಡವಾದಂತ ಒಂದು ಚೈತನ್ಯ ಏನು ಪರಬ್ರಹ್ಮ ಸ್ವರೂಪ. ಯಾಕೆ ಸೃಷ್ಟಿ ಪೂರ್ವದಲ್ಲಿರುವಂತದ್ದು ಏನಾಗ್ಯದ ಅಂದ್ರ ಮಾಯ ಉಪಾಧಿಯಿಂದ ಕೂಡಿದಕ್ಕಾಗಿ ಈತ ಈಶ್ವರನಂತ ಅಥವಾ ಪರಮಾತ್ಮ ಅಂತ ಅನ್ಸ್ಕೊಂಡ. ಅವಿದ್ಯೆಯ ಉಪಾಧಿಯಿಂದ ಕೂಡಿದಕ್ಕಾಗಿ ಈತ ಜೀವತ್ನಂತ ಎರಡು ರೀತಿಯಾಗಿ ತೋರ್ತಿಲ್ಲಿ. ಇರುವಂತದ್ದು ಒಂದೇ ಇರುವಂತದ್ದು. ಏನ್ ಹೇಳಿದಾರ? ಅಖಂಡ ಪರಬ್ರಹ್ಮ ಸ್ವರೂಪ ಒಂದೇ ಇರೋದು. ಆದ್ರ ಉಪಾಧಿ ಮೂಲಕ ಮಹಾತ್ಮರು ಬಹಳ ಚಂದ ಕೊಡ್ತಾರ ನೋಡ್ರಿ. ಉಪಾಧಿ ಮೂಲಕ ಈಗ ಬೈಲ್ ಐತಪ್ಪ, ಬೈಲಿಂದ ಉಪಾಧಿ ಮೂಲಕ ಮನಿ ಅಂತೀವಿ, ಮಠ ಅಂತೀವಿ, ಘಟ ಅಂತೀವಿ, ಮಠ ಅಂತೀವಿ. ಘಟ ಮಠ ಅಂತ ಅನ್ನಂಗ್ಲ. ಘಟದಲ್ಲಿರುವಂತದ್ದು ಬೈಲೆ ಅದ, ಮಠದಲ್ಲಿರುವಂತದ್ದು ಬೈಲೆ ಅದ. ಎರಡು ಬ್ಯಾರೆ ಬ್ಯಾರೆ ಉಪಾಧಿಯಿಂದ ಮಠ ಅನ್ನುವಂಥದ್ದು ಪರಮಾತ್ಮ ಅನ್ಸ್ಕೊಂಡ, ಘಟ ಅನ್ನುವಂಥದ್ದು ಈಶ್ವರ ಜೀವಾತ್ಮ ಅನ್ಸ್ಕೊಂಡ. ಈ ರೀತಿ ಉಪಾಧಿಯಿಂದ ಮಾಯೋಪಾಧಿಯಿಂದ ಕುಡಿದದಕ್ಕಾಗಿ ಆತ ಪರಮಾತ್ಮ ಅನ್ಸ್ಕೊಂಡ, ಮತ್ತ ಅವಿದ್ಯೋಪಾಧಿಯಿಂದ ಕುಡಿದದಕ್ಕಾಗಿ ಈತ ಜೀವಾತ್ಮ ಅನ್ಕೊಂಡು ಎರಡು ತೋರಿತು ನೋಡ್ರಿ, ಎರಡು ತೋರಿತು. ಬಳಿಕ ಯಾಕಂತಂದ್ರ ಒಬ್ಬ ಜೀವನೇ ಮೂವರಾಗಿ ತೋರ್ತಾರ. ಯಾವಾಗ? ಅವಸ್ಥೆಗಳ ಮೂಲಕ ಈ ಅವಸ್ಥೆಗಳ ಒಂದು ಅಭಿಮಾನದಿಂದ ಅಲ್ಲಿ ಏನ್ ತೋರ್ತಾರ? ಒಬ್ಬವನೇ ಅಲ್ಲಿ ಜಾಗ್ರದಲ್ಲಿ ವಿಶ್ವ ಅಂತ ತೋರ್ತಾನ, ಸ್ವಪ್ನದಲ್ಲಿ ತೈಜಸ್ ಅಂತ ತೋರ್ತಾನ, ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅಂತ ತೋರ್ತಾನ. ಈ ಮೂರು ವಿಧವಾಗಿ ಕರ್ಸ್ಕೊಂಡ ಅಲ್ಲಿ ನೋಡ್ರಿ. ಅದಕ್ಕ ಈ ರೀತಿ ಇಲ್ಲಿ ಏನಾಗ್ತದ ಅಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ. ಯಾಕಂದ್ರೆ ತೂರ್ಯದಲ್ಲಿ ಕೂಡ ಏನಾಗ್ತದ? ಈ ಮೂರು ರೀತಿಯಾಗಿ ಕರ್ಸ್ಕೊಂಡ್ರು ಕೂಡ ತೂರ್ಯದಲ್ಲಿ ಪ್ರತ್ಯೇಗಾತ್ಮ ತಿಳಿಸ್ಕೊಡ್ತಾನತ. ಯಾವುದು? ಈ ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ. ಇಲ್ಲಿ ಜಾಗ್ರದಲ್ಲಿ ವಿಶ್ವ ಅಂತ ಅನ್ಸ್ಕೊಳತಾನ, ತೈಜಸ್ ಅಂತ ಸ್ವಪ್ನದಲ್ಲಿ ಅನ್ಸ್ಕೊಳತಾನ, ಸುಸುಪ್ತಿಯಲ್ಲಿ ಪ್ರಾಜ್ಞೆ ಅಂತ ಅನ್ಸ್ಕೊಳತಾನ. ಈ ಮತ್ತೆ ಇನ್ನೊಂದು ಯಾವ್ದಪ್ಪ ಅಂದ್ರೆ ತೂರ್ಯದಲ್ಲಿ ಪ್ರತ್ಯೇಗಾತ್ಮ ಅಂತಂದ್ರು. ಈ ನಾಲ್ಕು ಅವಸ್ಥೆಗಳಲ್ಲಿ, ನಾಲ್ಕು ವಿಷಯಗಳಲ್ಲಿ, ಈ ನಾಲ್ಕು ಯಾಕಂತಂದ್ರ ಇವೆಲ್ಲವನ್ನ ಅರಿಯುವಂಥದ್ದು. ಜಾಗ್ರವನ್ನ ಅರಿಯುವಂಥದ್ದು, ಸ್ವಪ್ನವನ್ನ ಅರಿಯುವಂಥದ್ದು, ಸುಸುಪ್ತಿಯನ್ನ ಅರಿಯುವಂಥದ್ದು, ಮತ್ತೆ ತೂರ್ಯ. ಇವು ನಾಲ್ಕು ಇವೆಲ್ಲವರ ದೃಕ್ಕಗಳಾಗಿ ಅರಿತಾ ಇದ್ದಾನಂದ್ರು ಕೂಡ ಇವು ನಾನಲ್ಲ. ಯಾಕಂತಂದ್ರ ಇವು ಯಾವ ನಾನಲ್ಲ. ಇವು ನಾಲ್ಕು ರೀತಿಯಿಂದ ಜಾಗ್ರದಲ್ಲಿರುವಂಥದ್ದು, ಸ್ವಪ್ನದಲ್ಲಿ, ಇವೆಲ್ಲ ಸುಳ್ಳಾಗ್ಬಿಡ್ತಾವ ನೋಡ್ರಿ. ಇಲ್ಲಿ ಕೂಡ ಮೂರು ಇದು ವಿಧವಾಗಿ ಕರ್ಸ್ಕೊಂಡ್ರು ಕೂಡ ಈ ಅವಸ್ಥಾತ್ರಯ ಒಂದು ಇದಕ್ಕ ಇಲ್ಲಿ ಸಾಕ್ಷಿ ಬಿಂಬರೂಪ ಈ ತುರ್ಯಾತ್ಮ ಪ್ರತ್ಯೇಗಾತ್ಮ ಅಂತ ಹೇಳಿಸ್ಕೊಡ್ತಾನೆ. ಇವಕ್ಕೆಲ್ಲಕ್ಕೂ ಸಾಕ್ಷಿ ರೂಪವಾಗಿರುವಂಥವ್ರು ಪ್ರತ್ಯೇಗಾತ್ಮ. ಅದಕ್ಕ ಇವೆಲ್ಲ ತೋರ್ತಾವಲ್ಲ, ಈ ಅವಸ್ಥೆಗಳಲ್ಲಿ ತೋರುವಂತ ವಿಷಯಗಳಾಗ್ಲಿ, ಈ ನಾಲ್ಕು ರೀತಿಯಿಂದ ಅರಿಯುವಂತ ಏನು ದೃಕ್ಕುಗಳಾಗ್ಲಿ, ಇವ್ಯಾವು ನಾನು ಅಲ್ಲ. ಯಾಕಂದ್ರೆ ಇವೆಲ್ಲವುಗಳನ್ನ ಮೀರಿದವ, ಇವೆಲ್ಲಕ್ಕ ಮೀರಿದಂಥ ಒಂದು ಆನಂದ, ಏಕವಾಗಿರುವಂತ ಆನಂದ ಸ್ವರೂಪ, ಆನಂದೈಕ ರಸವಾದಂಥದ್ದು. ಇವೆಲ್ಲ ಏನದಾವ? ಉಪಾಧಿ, ಸೋಪಾಧಿಕದಿಂದ ತೋರುವಂಥ ಇವೆಲ್ಲ. ಆದ್ರ ಆನಂದೈಕ ರಸವಾದಂಥದ್ದು ನಿರುಪಾಧಿಕ, ಕೇವಲ ಶುದ್ಧ ಚೈತನ್ಯ ರೂಪ ದೃಶ್ಯ ಮಾತ್ರ ನಾನು. ಕೇವಲ ಶುದ್ಧ ಅಂದಾಗ ತಗೋಬೇಕು, ಯಾವ ಉಪಾಧಿ ಇಲ್ಲ, ನಿರುಪಾಧಿಕ, ಏನೊಂದಿಲ್ಲ ಅಲ್ಲಿ. ಕೇವಲ ಶುದ್ಧ ಚೈತನ್ಯ ರೂಪ ದೃಶ್ಯ ರೂಪನೇ ನಾನು. ಇದು ಹೆಂಗೈತಿದ? ಶಂಭುಲಿಂಗದ ನಿಜ ಸ್ವರೂಪ. ಏನೊಂದಿಲ್ಲ ನೋಡ್ರಿ, ನೀನೇ ನೀನು, ಯಾವ ಉಪಾಧಿ ಇಲ್ಲ, ಶುದ್ಧ ಚೈತನ್ಯ ರೂಪ ದೃಶ್ಯ ಮಾತ್ರ ನಾನು ಅನ್ನುವಂಥದ್ದು. ಇದು ಶಂಭುಲಿಂಗದ ನಿಜ ಸ್ವರೂಪ ಆಗಿದೆ. ಇಂಥ ಗುರು ಶಂಭುಲಿಂಗದ ನಿಜವೇ ತಾನಾಗಿ ಇರುವಂಥದ್ದು, ಬೇರೆ ಇಲ್ವೇ ಇಲ್ಲ. ಅದ ಜಗತ್ತು ತೋರಕತ್ತದ,
ತೋರಿ ಎಲ್ಲಿ ಅಡಗ್ತದ, ಯಾವ್ದ್ರಿಂದ ತೋರ್ಯದ ನೋಡ್ರಿ. ನೀರಿನ ಮೇಲಿರುವಂತ ತೆರೆ ನೊರೆಗಳು ಯಾವ್ದ್ರಿಂದ ತೋರ್ಯದ? ನೀರಿನಿಂದ ತೋರ್ಯದ. ಎಲ್ಲಿ ಅಡಗ್ತಾವ? ನೀರಿನಲ್ಲೇ ಅಡಗಿದುವು. ಬಂಗಾರದಿಂದ ಮಾಡಿದಂತ ಆಭರಣಗಳು ಎಲ್ಲಿ ತೋರಿದ್ವು? ಬಂಗಾರದಲ್ಲೇ ತೋರಿದ್ವು. ಎಲ್ಲಿ ಅಡಗಿದ್ವು? ಬಂಗಾರದಲ್ಲೇ ಅಡಗಿದ್ವು. ಮಣ್ಣಿನಿಂದ ತೋರಿದಂತ ಮಡಿಕೆ ಎಲ್ಲಿ ತೋರಿತು? ಮಣ್ಣಿನಲ್ಲೇ ತೋರಿತು. ಎಲ್ಲಿ ಅಡಗಿತು? ಮಣ್ಣಿನಲ್ಲೇ ಹೋಯ್ತು, ಅಡಗಿತು. ಹೌದಾ? ನಿನ್ನಲ್ಲಿ ಜಗತ್ತು ತೋರಕತ್ತದ, ಜಾಗ್ರ ತೋರಕತ್ತದ, ಸ್ವಪ್ನ ತೋರಕತ್ತದ, ಸುಸುಪ್ತಿ ತೋರಕತ್ತದ, ಅವಸ್ಥೆಗಳು ಇವೆಲ್ಲ ತೋರ್ತಾವ. ಎಲ್ಲಿ ತೋರಕತ್ತಾವ? ನಿನ್ನೊಳಗ ತೋರಕತ್ತಾವ. ಎಲ್ಲಿ ಅಡಗ್ತಾವ? ನಿನ್ನೊಳಗೆ ಅಡಗ್ತಾವ. ಆ ಸ್ವರೂಪ ನೀನಿದಪ್ಪ. ಎಲ್ಲ ತೋರ್ದಂಗ ಆಗ್ತಾವ, ತಿಳಿದಾಗ ಅಡಗ್ತಾವ. ಇಲ್ರಿ ಒಂದೇ ಸಲಕ್ಕ ನಮಗ್ ಬ್ರಹ್ಮ ಸತ್ಯ ಜಗನ್ಮಿತ್ಯ ತೋರ್ಸ್ಕೊಡಂದ್ರೆ ಹೆಂಗಪ್ಪ ಆಗೋದು? ನಡಿಲಾರ್ದ ಆಗ್ಬಿಡ್ತದನ. ಯಾಕಂದ್ರೆ ಸುಳ್ಳು ಆಗ್ಬೇಕಾದ್ರೆ ಮಾಡ, ಪ್ರಯತ್ನ ಮಾಡ. ನಿನಗೆ ಅದು ಅನುಭವಕ್ಕೆ ಬರ್ಬೇಕಲ್ಲ. ಸುಮ್ನೆ ಹೇಳ ಅರ್ಥ ಜ್ಞಾನ ಆಗೋದ ಆಯ್ತಾ? ತೋರ್ತಾವ. ಎಲ್ಲಿ ತೋರ್ತಾವ? ನಿನ್ನೊಳಗ ತೋರಕತ್ತಾವ, ನಿನ್ನಲ್ಲಿ ಅಡಗ್ತಾವ. ನಿನಗಿಂತ ಭಿನ್ನ ಅದಾವ ನೀವೆಲ್ಲ. ಜಗತ್ತು ಇದೆಲ್ಲ ತೋರುವಂತ ವ್ಯವಹಾರ ಇವೆಲ್ಲ ನಿನಗಿಂತ ಭಿನ್ನ ಅದಾವನ? ನಿನ್ನಲ್ಲೇ ಅದಾವ ಎಲ್ಲ. ಇಡೀ 14 ಲೋಕಗಳು ನೀನೇ ಇದೆ, ನಿನ್ನೊಳಗ ಅದಾವ. ನೀ ತಿಳ್ಕೊಂಡೆ ನಾನು ಕಿಟ್ಟೆ ಅದೀನಿ, ಕಟ್ಟೆ ಅದೀನಿ, ಕಿದೇ ಮನ್ಯಾಗ ಅದೀನಿ, ಕಿದೇ ರೂಮ್ನಾಗ. ನೀ ತಿಳ್ಕೊಂಡೆ. ಆದ್ರೆ ನಿನ್ನೊಳಗೆ ಎಂತದ್ ಅಡಿಗೆ ಅದ ಅನ್ನೋದ ನಿನಗ್ ಗೊತ್ತಿಲ್ಲ. 14 ಲೋಕಗಳು ನಿನ್ನೊಳಗ ಅಡಿಗ್ಯಾವ ಅಂದಾಗ ನೀನ್ ಎಷ್ಟು ದೊಡ್ಡವ ಇದೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಅಂತ ಗುರು ಶಂಭುಲಿಂಗದ ನಿಜವೇ ತಾನಾಗಿರುವನು, ಬೇರೆ ಇಲ್ವೇ ಇಲ್ಲ, ಏನು ಇಲ್ಲ ನೋಡಪ್ಪ. ಈ ರೀತಿ ತಿಳಿಯೋದ್ರಿಂದ ಏನ್ ಹೇಳ್ತಾರ, ಈ ಸಂಸಾರ ಸಾಗರ ದಾಟುವುದೇನು ಆಶ್ಚರ್ಯನ ಅಲ್ಪ ಅಂತಾರ. ಆಶ್ಚರ್ಯ ಅಲ್ಲ, ಆರಾಮಾಗಿ ದಾಟ್ಬೋದಲ್ಲ. ಹಿಂಗ ದಾಟ ಅನ್ನುವಂತ ವಿಚಾರವನ್ನ ಅವರು ಹೇಳ್ತಾರ. ಮತ್ತೆ ನಾವು 22 ನೋಡೋಣ ಅಥವಾ ಮುಂದ ನೋಡೋಣ. ಇದು ಒಂದು ಚೂರು ನೋಡ್ಬಿಟ್ಟು ಮತ್ತೆ ನೋಡೋಣ. ಈಗ ಏನ್ ಹೇಳ್ತಾರ, ಹಲವಾರು ಮತವಾದಿಗಳು ಈ ಪದಾರ್ಥ ಮತ್ತು ತತ್ವದ ಒಂದು ಪದಾರ್ಥದೊಳಗಿನ ವಿಚಾರಗಳನ್ನ ನಾನಾ ಮತವಾದಿಗಳ ಕುರಿತು ಹೇಳ್ತಾರೆ. ಅದಕ್ಕೆ ಅವ್ರ ಬಗ್ಗೆ ಹೇಳ್ತಾರ, ಅಲ್ಪ ನೀವು ಹೇಳ್ತಿರಲ್ಲ ಪದಾರ್ಥದ ಬಗ್ಗೆ, ಪದಾರ್ಥದ ಬಗ್ಗೆ ನಾನಾ ರೀತಿಯಿಂದ ಹೇಳ್ತಿರಲ್ಲ, ನೀವ್ ಯಾವ್ದಕ್ ನಿಜ ಅಂತ ಹೇಳ್ತೀರಿ? ಯಾವ್ದಕ್ ಮುಕ್ತಿ ಅಂತ ಹೇಳ್ತೀರಿ? ನಿಮಗೆ ಏನ್ ತಿಳಿದದ ನನಗೆ ಹೇಳ್ರಿ ಸ್ವಲ್ಪ ಅನ್ನುವಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ನಿಮ್ಗೇನ್ ತಿಳಿದ ಅದು ನನಗೆ ಹೇಳ್ರಿ ನೋಡೋಣ. ಅದಕ್ಕ ಈ ರೀತಿಯಾಗಿ ಇಲ್ಲಿ ಏನ್ ಹೇಳ್ತಾರ, ಮತ್ತು ಪದಗಳ ವಿಚಾರಗಳಲ್ಲಿ ಹೋಗಿ ಅಲ್ಲಿಂದ ಪದಗಳ ಭೇದ ಏನ್ ಮಾಡ್ತಾರ, ನಿರಾಕರಿಸುತ್ತಾ ಇರುವಂಥದ್ದು ಯಾವುದು ಒಂದೇ ಅಖಂಡೈಕ ರಸವಾದಂತ ಚಿನ್ಮಾತ್ರ ಸ್ವರೂಪ ನಿಮ್ಮ ನಿಜ ಸ್ವರೂಪ ಅಂತ ಕೊನೆಗೆ ತಿಳಿಸ್ತಾರ ಅವ್ರು. ಯಾರ್ಯಾರು ಏನ್ ಮತವಾದಿಗಳು ಯಾವ್ದ್ಯಾವ್ದಕ್ಕ ಆತ್ಮ ಅಂದ್ರು, ಯಾವ್ದಕ್ ನಿಜ ಸ್ವರೂಪ ಅಂದ್ರು, ಅದನ್ನ ನನಗೆ ಹೇಳ್ರಿ ಅನ್ನುವಂತ ವಿಚಾರ. ಯಾವುದು ಈ 22ನೇ ಪದದಲ್ಲಿ, ನಾವು ಅರಿದೆವು ಎಂಬಿರಿ ನಿಜವನ್ನದು ನಿಮ್ಮ ಭಾವನೆಗೆ ಬಂದ ಪರಿಯನ್ನು ಹೇಳ್ರಿ. ಬರೇ ತಿಳ್ಕೊಂಡಿವಿ ಅಂತ ಹೇಳ್ತಿರಲ್ಪ, ಅದಕ್ಕ ನಿಮ್ಮ ಭಾವನೆಗೆ ಏನಂತಂದ್ರ ನಾವು ಅರಿದೆವು ಅಂತ ಹೇಳ್ತಿರಲ್ಲ, ಅದು ನಿಮ್ಮ ಮನಸ್ಸಿಗೆ ಬಂದ ಅನುಭವದ ಬಗ್ಗೆ ನನಗ ಅದನ್ನ ಹೇಳ್ರಿ ಅನ್ನುವಂತ ವಿಚಾರವನ್ನ ಹೇಳ್ತಾರೆ. ಯಾಕಂತಂದ್ರೆ ನಾವು ನಮ್ ನಿಜ ಅರ್ಥಕೊಂಡವ ಯಾವ ರೀತಿ ಇರ್ತಾನ ಹೇಳಕ್ ಬರ್ತದ ಅನ್ನೋದ ಇಲ್ಲಲ್ಲ. ತಿಳ್ಕೊಂಡ್ಮೇಲೆ ಮುಗೀತು. ಅದಕ್ಕೆ ಸತ್ಯವನ್ನ ಅರಿತವನು ಸತ್ತಂಗ ಇರ್ಬೇಕಂತಾರೆ. ಯಾಕೆ ಮಾತೇ ಇಲ್ಲ ಅಲ್ಲಿ, ಎಲ್ಲಿದಿರ್ತಾವ? ಏನಾರ ಈ ಬ್ಯಾರೆ ವ್ಯವಸ್ಥಿದಾಗ ಮಾತಾಡ್ತಾನ, ಮಾತೇ ಇಲ್ಲ ಅಂತ ತಾನೇ ತನ್ನದಾಗ ಎಲ್ಲಿದ್ ಮಾತಾಡ್ತಾನ? ತಾನೇ ತನ್ನದತ್ತಿಗೆ ಏನಾದ್ರು ಇರ್ತದ ಅನ್ನೋದು ಹೇಳೋದು ಕೇಳೋದು ಇಲ್ಲವೇ ಇಲ್ಲಲ್ಲ. ಅದಕ್ಕೆ ನಾವು ನಮ್ಮ ನಿಜವನ್ನ ಅರಿತಿದ್ದೇವೆ ಅಂತ ನಿಶ್ಚಯವಾಗಿ ಹೇಳ್ತಿರಲ್ಲ, ಅದು ನಿಮ್ಮ ಮನಸ್ಸಿಗೆ ಅದು ಹೆಂಗ್ ಬಂದದ, ಅನುಭವಕ್ಕೆ ಬಂದಿದೆಯಾ ಅದನ್ನ ಹೇಳ್ರಿ. ಬಂದಿರ್ಬೇಕಲ್ಲ, ಅದನ್ನ ನನಗೆ ಹೇಳ್ರಿ. ಅದಕ್ಕ ಎಲ್ಲರ ಬಗ್ಗೆ, ನಿಮ್ಮೆಲ್ಲರ ಬಗ್ಗೆ ಒಂದೊಂದು ಪ್ರಶ್ನೆ ಮಾಡ್ತೀನಿ ನಾನು. ಅದನ್ನ ನನಗ ಉತ್ತರ ಹೇಳ್ರಪ್ಪ. ಯಾಕಂತಂದ್ರ ಕೊನೆಗ ಇದು ಅವೆಲ್ಲ ಖಂಡನೆ ಮಾಡ್ತಾರ ವಿಚಾರಗಳನ್ನ. ನಿಮ್ಮ ಭಾವನೆ, ಯಾಕಂದ್ರೆ ತಿಳ್ಕೊಂಡಿದ್ ಯಾಕೆ ನಾವು ತಿಳ್ಕೊಂಡಿ ಬಹಳ ಅನ್ನೋದು. ಅದಕ್ಕ ಹೇಳ್ತಾರ,
ಸುಮ್ಮನಿರದು ಕಲಿಯೋ ತಮ್ಮ, ಸುಮ್ಮನಿರದು ಕಲಿಯೋ, ಸುಮ್ಮನಿನಿದ್ದರೆ ಬ್ರಹ್ಮನೇನಾಗುವೆ, ಸುಮ್ಮನಿರದು ಕಲಿಯೋ. ಬ್ರಹ್ಮವನ್ನ ತಿಳ್ಕೊಂಡಾವ ಏನಾರ ಹೇಳಕ್ ಹೋಗ್ತಾನೆ, ಹೇಳಾಕಾರ ಬರ್ತದೇನೋ ಅಂದ್ರೆ ಬರಂಗ. ಅದಕ್ಕ ಇಲ್ಲಿ ಹೇಳ್ತಾರ ಅವ್ರು. ಯಾಕಂದ್ರೆ ನಾವು ತಿಳಿದಿವ್ ಅಂತೀರಲ್ಲ, ನಿಮ್ ಮನ್ಸಿಗೆ ಹೆಂಗ ಅನುಭವಕ್ ಬಂತದ ನನಗ್ ಹೇಳ್ರಿ. ಯಾವ ರೀತಿ ಬಂತು ನಿಮ್ಗ ಅನುಭವಕ್ಕ, ಅದನ್ನ ನನಗ್ ಹೇಳ್ರಿ. ಎಲ್ಲರಿಗೆ ನಾನು ಕೇಳ್ತೀನಿ. ನಿಮ್ಗೆ ಯಾವ್ದು ಇದು ಕರೆಕ್ಟ್ ಅದ ಅಂತ ಅನ್ನುವಂಥದ್ದು ನಿಮ್ಗ ಅನಿಸ್ಯದ, ಅದನ್ನ ನನಗ್ ಹೇಳ್ರಪ್ಪ. ಅದಕ್ಕ ನಾನು ಅದಕ್ಕೆ ಕೊನೆಗೆ ಸರಿಯಾದ ಉತ್ತರ ಕೊಡ್ತೀನಿ ಅನ್ನುವಂಥ ವಿಚಾರವನ್ನ ಅಲ್ಲಿ ಹೇಳ್ತಾರ ಅವ್ರು. ಇದನ್ನ ಒಂದನೇ ನುಡಿ ಇಟ್ಕೊಂಡು ನಾಳೆ ಮಾತಾಡೋಣ ಅಂತ ಅನ್ಕೊಳ್ತೀನಿ. 4 ವಾಕ್ಯಗಳು ಅದಾವ ಒಂದೊಂದದ್ರಲ್ಲಿ. ನಾವು ಇದನ್ನ ಹಿಡ್ಕೊಂಡು ನಾಳೆ ಅವ್ರು ಕೇಳಿದಂತ ಒಂದು ಪ್ರಶ್ನೆಗೆ ಅವ್ರು ಮತ್ತೆ ಮುಂದದಕ್ಕೆ ಉತ್ತರನು ಹೇಳ್ತಾರ. ನಾವು ನಾಳೆ ನೋಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರ